ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಹಾಲಿಗೆ ಪ್ರೋತ್ಸಾಹಧನ ವಿಳಂಬಕ್ಕೆ ತೀವ್ರ ಆಕ್ರೋಶ. ರೈತರು ಕನ್ನಡಪರ ಸಂಘಟನೆಗಳಿಂದ ಮುನ್ಮುಂದೆದುರು ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ. 3ನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾಗಿ ಶ್ರೀ ಕುಮಾರಸ್ವಾಮಿ ಪದಗ್ರಹಣ ಹಿನ್ನೆಲೆ ಮಂಡ್ಯ ಜಿಲ್ಲೆಯಾದ್ಯಂತ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ. ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಸಿಹಿ ವಿತರಿಸಿದ ಕಾರ್ಯಕರ್ತರು. ಸಾಧಕರಿಗೆ ಸನ್ಮಾನ, ಪ್ರತಿಭಾ ಪುರಸ್ಕಾರ, ಕೃತಿ ಬಿಡುಗಡೆ ಸಮಾರಂಭ ಯಶಸ್ವಿ. ಅಪರ ಜಿಲ್ಲಾಧಿಕಾರಿಗಳಿಂದ ಸಮಾರಂಭಕ್ಕೆ ಚಾಲನೆ. ಶಿಕ್ಷಣ ಎನ್ನುವುದು ದೈವಿಕ ಸಂಗತಿ ಎಂದ ಡಾಕ್ಟರ್ ಎಚ್ ಎಲ್ ನಾಗರಾಜು. ಡಾಕ್ಟರ್ ಬೆಸಗರಳ್ಳಿ ರಣ್ಣ ಕಥಾ ಸಂಕಲನ ಪ್ರಶಸ್ತಿ ಪ್ರದಾನ ಹಾಗೂ ಓರೆಗಲ್ಲು ಕೃತಿ ಬಿಡುಗಡೆ. ರಾಜಕಾರಣಿಗಳು ಎಂದಿಗೂ ತಪ್ಪು ಮಾಡಬಾರದು ಎಂಬುದು ರಾಮಣ್ಣ ವರವಾಗಿತ್ತು ಎಂದ ಪ್ರೊಫೆಸರ್ ಕಾಳೇಗೌಡ ನಾಗವಾರ. ಸಮಾಜದ ನಿರ್ಮಾಣವಾಗಬೇಕೆಂಬ ಕನಸು ಕಂಡಿದ್ರು ಎಂದ ಐಜಿಪಿ ರವಿಕಾಂತೇಗೌಡ. ಹಾಲಿಗೆ ಪ್ರೋತ್ಸಾಹಧನ ಬಿಡುಗಡೆಗೆ ಒತ್ತಾಯಿಸಿ ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಬಳಿಯ ಮನ್ಮೂಲ್ ಎದುರು ರೈತರು ಮತ್ತು ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹಾಲಿಗೆ ಪ್ರೋತ್ಸಾಹಧನ ನೀಡಬೇಕು ಅನ್ನುವಂಥ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಹಲವಾರು ಬಾರಿ ರೈತರು, ಅದರಲ್ಲೂ ಆ ಭಾಗದ ಮದ್ದೂರು ಭಾಗದ ರೈತರು ಹೆಚ್ಚಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಸೊ ವಿಶೇಷವಾಗಿ ಈಗ ರಾಸುಗಳಿಗೆ ಬೇಕಾದಂಥ ಫೀಡ್ಸ್ ಇರ್ಬೋದು, ಬೇರೆ ಬೇರೆ ಆಹಾರಗಳ ಬೆಲೆ ಇವತ್ತು ಹೆಚ್ಚಾಗಿರುವಂಥ ಸಂದರ್ಭದಲ್ಲಿ ರೈತರು ಕೂಡ ಹಾಲಿಗೆ ಪ್ರೋತ್ಸಾಹಧನ ನೀಡಬೇಕು ಅನ್ನುವಂಥ ಬೇಡಿಕೆಯನ್ನು ನಿರಂತರವಾಗಿ ಮನ್ಮೂಲ್ ಜಿಲ್ಲಾ ಹಾಲು ಕೂಟ ಅದರ ಮುಂದೆ ಇಟ್ಟಿರುವಂಥ ಸಂದರ್ಭದಲ್ಲಿ ಮನ್ಮೂಲ್ ಆಡಳಿತ ಮಂಡಳಿ ಮತ್ತು ಸರ್ಕಾರ ಈ ಬಗ್ಗೆ ಚಿಂತನೆ ನಡೆಸಬೇಕು ಅನ್ನುವಂಥದ್ದು ರೈತರ ಆಗ್ರಹವಾಗಿದೆ. ಹಾಗಾಗಿ ಮನ್ಮೂಲ್ ಎದುರು ರೈತರು ತಮ್ಮ ಪ್ರತಿಭಟನೆಯನ್ನು ನಡೆಸಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹಾಲಿನ ಪ್ರೋತ್ಸಾಹಧನ ಬಿಡುಗಡೆಗೆ ಆಗ್ರಹಿಸಿ ಮದ್ದೂರಿನಲ್ಲಿ ಪ್ರತಿಭಟನೆ ನಡೆದಿದೆ. ಮಂಡ್ಯ ಜಿಲ್ಲೆಯ ಮನ್ಮೂಲ್ ಬಳಿ ಕನ್ನಡಪರ ಸಂಘಟನೆಗಳಿಂದ ಪ್ರತಿಭಟನೆ ಆರಂಭಿಸಲಾಗಿತ್ತು. ಕನ್ನಡ ಒಕ್ಕೂಟ ಸಂಘಟನೆ ವತಿಯಿಂದ ಹಾಲು ಉತ್ಪಾದಕರ ಪ್ರೋತ್ಸಾಹಧನ ಬಿಡುಗಡೆ ಮಾಡಬೇಕಂತೇಳಿ ಸರ್ಕಾರವನ್ನು ಒತ್ತಾಯಿಸಲಾಯಿತು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾ ನಿರತರು ಸರ್ಕಾರ ತಕ್ಷಣವೇ ಹಾಲು ಉತ್ಪಾದಕರ ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ರಾಜ್ಯಾಧ್ಯಕ್ಷರಾದ ರವಿ ಶೆಟ್ಟಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ತಕ್ಷಣವೇ ಸರ್ಕಾರ ಹಾಲಿನ ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದರು. ಈ ತರ ಒಂದು ಮಾಡ್ತೀವಿ ಅಂತ ಬಿಟ್ಟು ಬರೀ ಪೇಪರ್ ಟಿವಿಗಳಲ್ಲಿ ಆಗಿದೆ ಬಿಟ್ರೆ ಅದರಲ್ಲಿ ಹೇಳ್ಕೊಂಡು ಅವರ ಬೆನ್ನನ್ನು ಅವರೇ ತಟ್ಕೊಳ್ಳುವಂತ ಕೆಲಸ ಮಾಡಿದರೆ ವಿನ ಅದನ್ನು ಜನರಿಗೆ ತಲುಪಿಸುವಲ್ಲಿ ಸರಿಯಾದ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಥವಾ ಬೆಂಗಳೂರಿನಲ್ಲಿ ಕೂತ್ಕೊಂಡು ಹೋರಾಟ ನಡೆಸೋದಲ್ಲ. ಪ್ರತಿಯೊಂದು ಜಿಲ್ಲೆಗೆ ಹೋಗಿ ತಾಲೂಕು ಮಟ್ಟ, ವಲಯ ಮಟ್ಟಗಳಲ್ಲಿ ನಾವು ಹೋರಾಟಗಳನ್ನು ಮಾಡಿ ಅಲ್ಲಿ ಜನರಿಗೆ ಧೈರ್ಯ ನಾವಿದ್ದೇವೆ, ನೀವು ನಿಮ್ಮ ಹಕ್ಕಿಗಾಗಿ ಧ್ವನಿ ಎತ್ತಿ ಎಂಬ ಒಂದು ನಿಟ್ಟಿನಲ್ಲಿ ನಾವು ಇಂದು ಹೋರಾಟವನ್ನು ಕೈಗೊಂಡಿದ್ದೀವಿ. ಅದಕ್ಕೆ ಮೊದಲಾಗಿ ನಾವು ಇವತ್ತು ಗೆಜ್ಜಲಗೆರೆ ಮಂಡ್ಯಕ್ಕೆ ನಾವು ಬಂದಿದ್ದೇವೆ. ಮಂಡ್ಯ ಜಿಲ್ಲೆಗೆ ಗೆಜ್ಜಲಗೆರೆಯಿಂದ ಮನ್ಮೂಲ್ ಎದುರುಗಡೆ ನಡೆಸುತ್ತಿರುವಂತಹ ಈ ಹೋರಾಟ ಇದು ಇಡೀ ಕರ್ನಾಟಕದ ಜಿಲ್ಲೆಗಳಲ್ಲೂ ಕೂಡ ಆಗ್ತದೆ. ಪ್ರತಿಭಟನೆಯಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳು ಕೂಡ ಭಾಗಿಯಾಗಿದ್ದವು. ಡಾಕ್ಟರ್ ಬೆಸಗರಳ್ಳಿ ರಾಮಣ್ಣ ಈ ನಾಡು ಕಂಡಂಥ ಒಬ್ಬ ಪ್ರಬುದ್ಧ ಮತ್ತು ಸಮಾಜಮುಖಿ ಲೇಖಕರು ಮತ್ತು ವೈದ್ಯರಾಗಿದ್ದವರು. ಸೊಗಡಿನ ಬರಹಗಳಿಗೆ ಅವರು ಹೆಸರಾಗಿದ್ದವರು. ಹಾಗಾಗಿ ನಿರಂತರವಾಗಿ ಬೆಸಗರಳ್ಳಿ ರಾಮಣ್ಣ ಪ್ರತಿಷ್ಠಾನ ನಿರಂತರವಾಗಿ ಅಂದರೆ ಬಹುಶಃ ನಾನು ಕಂಡಾಗಿಂದಲೂ ಕೂಡ ಅದು ಬಹುಶಃ 16-17 ವರ್ಷ ಆಗಿರ್ಬೋದು ಅನ್ಸುತ್ತೆ. ನಿರಂತರವಾಗಿ ಅವರ ಮಗ ನಿಮಗೆಲ್ಲ ಗೊತ್ತು, ರವಿಕಾಂತೇಗೌಡರು ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ಹುದ್ದೆಯಲ್ಲಿರುವಂಥವರು. ಭಾಳ ಖುಷಿ ಕೊಡೋದೇನೆಂದರೆ ನನಗೆ ಬೆಸಗರಳ್ಳಿ ರಾಮಣ್ಣ ಪ್ರತಿಷ್ಠಾನ ಆಯ್ಕೆಯ ಮಾನದಂಡ ಇದೆಯಲ್ಲ, ಭಾಳ ಅದು ಅದ್ಭುತ ಅನಿಸುತ್ತೆ. ತೆರೆಯ ಮರೆಯಲ್ಲಿ ರಾಜ್ಯದ ಮೂಲೆಗಳಲ್ಲಿರುವಂತಹ ಭಾಳ ಒಳ್ಳೆಯ ಲೇಖಕರನ್ನ ಆಯ್ಕೆ ಮಾಡ್ತಾರೆ. ಅವ್ರಿಗೆ ಎಲ್ಲಿ ಹುಡುಕಿದ್ರು ಇವರು ಅನ್ಬೇಕು, ಆ ಥರದ್ದೊಂದು ಕಾರ್ಯಕ್ರಮ. ಮತ್ತು ಕಾರ್ಯಕ್ರಮ ಕೂಡ ಅಷ್ಟೇ ಅರ್ಥಪೂರ್ಣವಾಗಿ ಮಾಡುವಂಥದ್ದು. ಬೇರೆಯವ್ರ ಥರ ಸುಮ್ಮನೆ ಸಿಲಿಸಿಲಿಯಾಗಿ ಮಾಡೋದಿಲ್ಲ, ಜನಮುಖಿಯಾಗಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಅದರ ಜೊತೆಗೆ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಮಾಡ್ತಾರೆ. ಬಹುಶಃ ಪಲ್ಲವಿ ಮೇಡಮ್, ನನ್ನ MD ಪಲ್ಲವಿ ಅವರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಮೊದಲು ನಡೆಸ್ಕೊಟ್ಟಿದ್ದಾರೆ. ಒಟ್ಟಾರೆ ಇಡೀ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮೂಡಿ ಬಂದಿದೆ. ಯಾರ್ಯಾರು ಗಣ್ಯರೇನು ಮಾತನಾಡಿದ್ದಾರೆ ನೋಡ್ಕೊಂಡು ಬನ್ನಿ. ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೆದ ಸಮಾರಂಭವನ್ನು ನಂತರ ಓರೆಗಲ್ಲು ಕೃತಿಯನ್ನು ಅನಾವರಣ ಮಾಡಲಾಯಿತು. ಖ್ಯಾತ ಲೇಖಕ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಮಾತನಾಡಿ,
ನಾನು BA ಓದುತ್ತಿದ್ದ ಸಂದರ್ಭದಲ್ಲಿ ನನಗೆ ಡಾಕ್ಟರ್ ಬೆಸಗಳ್ಳಿ ರಾಮಣ್ಣನವರ ಪರಿಚಯವಾಯಿತು. ಅವರು ಬದುಕಿದ್ದ 59 ವರ್ಷಗಳಲ್ಲಿ ಸುಮಾರು 30 ವರ್ಷಗಳ ಕಾಲ ಡಾಕ್ಟರ್ ಬೆಸಗಳ್ಳಿ ರಾಮಣ್ಣ ಅವರು ಜೊತೆಗಿದ್ದೆ. ಅವರ ಜೊತೆಗಿದ್ದ ಸಂದರ್ಭದಲ್ಲಿ ಸಾಹಿತ್ಯದ ಬಗ್ಗೆ ಹಲವು ವಿಚಾರಗಳನ್ನು ಹಂಚಿಕೊಳ್ತಿದ್ರು. ಗಾಂಧಿ, ಲೋಹಿಯಾ, ಅಂಬೇಡ್ಕರ್ ಅವರನ್ನ ಓದಿಕೊಂಡ ರಾಜಕಾರಣಿಗೂ ಎಂದಿಗೂ ತಪ್ಪು ಮಾಡಲಾರದು ಎಂಬುದು ಅವರ ನಿಲುವಾಗಿತ್ತು. ತಮಗೆ ಅನಿಸಿದ್ದನ್ನು ಅಂಜದೇ ಹೇಳುವ ಧೈರ್ಯ ಅವರಲ್ಲಿತ್ತು. ಹಳ್ಳಿಗಾಡಿನ ಜನರು ಮುಗ್ಧರು. ಅವರ ಬದುಕು ಭಾವನೆಗಳನ್ನು ತಮ್ಮ ಬರವಣಿಗೆಯಲ್ಲಿ ಅವರು ಸಮರ್ಥವಾಗಿ ಕಟ್ಟಿಕೊಟ್ಟಿದ್ರು ಅಂತ ಹೇಳಿದರು. ಅವರು ತಮ್ಮ ಏಕೆಂದರೆ ಮಾತಾಡೋದಕ್ಕಿಂತ ಅದು ಬರವಣಿಗೆ ಟಿಪ್ಪಣಿ ಮಾಡ್ಕೊಂಡು ಬಂದು ಹೇಳಿದಂಥದ್ದು ರಾಮಣ್ಣವರ ನಿಜವಾದ ಒಂದು ಅಗ್ಗಳಿಕೆ ಏನು ಅನ್ನೋದನ್ನು ಅದರಲ್ಲೂ ಕೂಡ ನಮ್ಮ ಹಳ್ಳಿಗಾಡಿನ ಒಂದು ಹಿನ್ನೆಲೆಯಲ್ಲಿ ಒಂದು ಆರೋಗ್ಯಕರವಾದ ಮನಸ್ಸು ಹೇಗಿರ್ತದೆ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದರಲ್ಲೂ ಕೂಡ ಸುನಂದಮ್ಮ ಅವರಂತೂ ನನಗೆ ಇನ್ನೂ ಸಂತೋಷ ಆಯಿತು. ಪೊನ್ನಾಚಿಯವರ ಬರಹಗಳನ್ನ ನಾನು ಓದಿದ್ದೀನಿ. ನೋಡಿ, ಒಂದು ಹಳ್ಳಿಗಾಡಿನಲ್ಲಿ ಇದ್ದುಕೊಂಡು ಒಂದು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದುಕೊಂಡು ಎಷ್ಟು ಒಳನೋಟಗಳಿವೆ ಅಂದರೆ ಆಶ್ಚರ್ಯ. ಇವತ್ತು ನಿಜವಾದ ನಮ್ಮ ರಾಮಣ್ಣವರ ಆತ್ಮಕ್ಕೆ ಸಂತೋಷ ಸಿಕ್ಕಿದೆ. ನನಗೆ ಹೃತ್ಪೂರ್ವಕವಾಗಿ ಅನ್ನಿಸ್ತು, ಡಾಕ್ಟರ್ ಬೆಸಗಳ್ಳಿ ರಾಮಣ್ಣನವರ ನಿಜವಾದ ಒಬ್ಬ ಉತ್ತರಾಧಿಕಾರಿಗೆ ಇದು ಸಂದಿದೆ. ಡಾಕ್ಟರ್ ಬೆಸಗಳ್ಳಿ ರಾಮಣ್ಣ ಅವರ ಪುತ್ರ ಕೇಂದ್ರ ವಲಯ IGP ಡಾಕ್ಟರ್ ರವಿಕಾಂತೇಗೌಡ ಮಾತನಾಡಿ, ನಮ್ಮ ತಂದೆ ರಾಮಣ್ಣನವರು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಅನುಗುಣವಾಗಿ ಸಮಾಜದ ನಿರ್ಮಾಣವಾಗಬೇಕೆಂಬ ಕನಸು ಕಂಡಿದ್ದರು. ಆಗ ಕಲೆ, ಸಾಹಿತ್ಯ, ಸಿನಿಮಾ, ನೃತ್ಯ ಮುಂತಾದ ಸೃಜನಶೀಲ ಕಲೆಗಳಿಗೆ ಮೌಲ್ಯ ಬರುತ್ತದೆ ಅಂತ ಭಾವಿಸಿದರು. ಈ ಹಿನ್ನೆಲೆಯಲ್ಲಿ 2007ರಲ್ಲಿ ಡಾಕ್ಟರ್ ಬೆಸಗಳ್ಳಿ ರಾಮಣ್ಣ ಪ್ರತಿಷ್ಠಾನ ಅಧಿಕೃತವಾಗಿ ಆರಂಭವಾಯಿತು ಅಂತ ಹೇಳಿದರು. ಇದುವರೆಗೆ 16 ವರ್ಷ ಪ್ರಶಸ್ತಿ ಪ್ರದಾನ ಮಾಡಿದ್ದು ಇಂದು 17ನೇ ಪ್ರಶಸ್ತಿ ಪ್ರದಾನ ನಡೆಯುತ್ತಿದೆ. ಇದರಲ್ಲಿ ಸುಮಾರು 5 ಮಂದಿ ಮಹಿಳೆಯರಿಗೂ ಕೂಡ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಅಂತ ಹೇಳಿದರು. ಮಂಡ್ಯ ಇವರು 2005ರಲ್ಲಿ ನೀಡುವುದಕ್ಕೆ ಪ್ರಾರಂಭ ಮಾಡಿದರು. 2007ರಿಂದ ಪ್ರತಿಷ್ಠಾನ ಈ ಪ್ರಶಸ್ತಿಗಳನ್ನು ನೀಡ್ತಾ ಬಂದಿದೆ. ಇದು ನಾವು 16 ವರ್ಷಗಳ ಪ್ರಶಸ್ತಿಗಳನ್ನು ನಾವು ನೀಡಿದ್ದೇವೆ. 16 ವರ್ಷಗಳಲ್ಲಿ ಪ್ರಶಸ್ತಿಗಳನ್ನು ನೀಡಿದ್ದೇವೆ. ಈ ವರ್ಷ ಇದು 17ನೇ ಪ್ರಶಸ್ತಿ. ಭಾಳ ಹೆಮ್ಮೆ ಅನ್ನಿಸ್ತದೆ ನನಗೆ. 16 ಜನರಲ್ಲಿ ನಮ್ಮ ಯಾರು ಪ್ರಶಸ್ತಿಯನ್ನು ಪಡೆದರೋ ಅವರೆಲ್ಲರೂ ಭಾಳ ಮುಖ್ಯ ಕಥೆಗಾರರಾಗಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಹೊರಹೊಮ್ಮಿದ್ದಾರೆ. ಡಾಕ್ಟರ್ ಬೆಸಗಳ್ಳಿ ರಾಮಣ್ಣ ಪ್ರಶಸ್ತಿ ವಿಜೇತೆ ಸಾಹಿತಿ ಸ್ವಾಮಿ ಪೊಲ್ಲಾಚಿ ಮಾತನಾಡಿ, ಹಳ್ಳಿಗಾಡಿನಿಂದ ಬಂದ ನನ್ನನ್ನು ಗುರುತಿಸಿ ರಾಮಣ್ಣ ಪ್ರತಿಷ್ಠಾನ ಪ್ರಶಸ್ತಿ ನೀಡಿರುವುದು ತುಂಬ ಸಂತೋಷ ತಂದಿದೆ. ನನ್ನ ಕೃತಿಗಳಲ್ಲಿ ಕೂಡ ಬೆಸಗಳ್ಳಿ ರಾಮಣ್ಣನವರ ಗ್ರಾಮೀಣ ಸೊಗಡಿದೆ ಅಂತ ಹೇಳಿದರು. ಅರ್ಹನೋದಕ್ಕೆ ನನಗೆ ಗೊತ್ತಿಲ್ಲ, ಭಾಳ ಹಿಂಸೆ ಅಂತ ಅನಿಸುತ್ತೆ. ಆದರೆ ಎಲ್ಲೋ ಒಂದು ಕಡೆ ಹಳ್ಳಿಗಾಡಿಂದ ಬಂದಂತಹ ನನ್ನಂಥವನನ್ನು, ನನ್ನ ಕೃತಿಯನ್ನು ಗುರುತಿಸಿ ಇಂತಹ ಒಂದು ಅದ್ಧೂರಿ ಸುಂದರ ಕಾರ್ಯಕ್ರಮದಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇರೋದನ್ನೆಲ್ಲ ನೆನೆಸ್ಕೊಂಡಾಗ ಒಳಗೊಳಗೇನೆ ಸಹಜವಾಗಿ ಸಂತೋಷ ಆಯಿತು. ಖ್ಯಾತ ವಿಮರ್ಶೆಗೆ ಸುನಂದಮ್ಮ ಅವರು ಪ್ರಶಸ್ತಿ ವಿಜೇತ ಕೃತಿ ಪೊಲ್ಲಾಚಿ ಸ್ವಾಮಿಯವರ ದಾರಿ ತಪ್ಪಿಸುವ ಗಿಡ ಕೃತಿ ಬಗ್ಗೆ ಮಾತನಾಡಿದರು. ಸಂಸ್ಕೃತಿ ಚಿಂತಕ ಕೊಟೆಗಾನಹಳ್ಳಿ ರಾಮಯ್ಯ ಬೆಸಗಳ್ಳಿ ರಾಮಣ್ಣವರ ಓರಗಲು ಕೃತಿ ಬಗ್ಗೆ ಮಾತನಾಡಿದರು. ಯುವ ಸಾಹಿತಿ ಸ್ವಾಮಿ ಪೊಲ್ಲಾಚಿ ಅವರಿಗೆ 25,000 ನಗದು ಬಹುಮಾನದೊಂದಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಏನೆಂದು ಬಣ್ಣಿಸುವುದು? ಯಾಕೆ ಕಾಲ ನನ್ನ ಒಂದು ಪಾದವನ್ನು ಅಲ್ಲೂ ಇನ್ನೊಂದನ್ನು ಇಲ್ಲೂ ಊರುವಂತೆ ಮಾಡಿದೆ? ನಿಜಕ್ಕೂ ಇದು ಬಿಡಿಸಲಾಗದ ಒಗಟು. ನಮ್ಮ ನೆಲದ ಒಗಟೊಂದಿದೆ ಕೋಲಾರ ನೆಲದಲ್ಲೇ. ಅದು ಗಂಗಮ್ಮ ನೀರಿನಾಗ ಜಡೆ ಎಣಿತಾವಳೆ ಅಂತ ಒಂದು ಒಗಟಿದೆ. ಆ ಒಗಟು ಏನನ್ನು ಹೇಳುತ್ತೆ ಅಂದರೆ ತೆನೆಯ ಬಗ್ಗೆ ಇರುವಂಥ ಒಂದು ಒಗಟಾಗಿದೆ ಅದು. ಈ ಒಗಟಿನ ಬೆನ್ನತ್ತಿ ಸುಮಾರು 20 ವರ್ಷಗಳಿಂದ ಹಲವು ರೀತಿಯ ಹುಡುಕಾಟಗಳಲ್ಲಿ ನಾನು ತೊಡಗಿದ್ದೇನೆ. ನನ್ನ ಮಕ್ಕಳ ನಾಟಕಗಳು ಯಾಕೆ ನೆಲಗುರುತುಗಳ ಒಡಲಾಗಿದೆ ಅನ್ನೋದು ಕೂಡ ನನ್ನನ್ನು ಕಾಡ್ತಾ ಇದೆ. ಈ ನೆಲ ಅನ್ನುವುದು ನನಗಂತೂ ಅಂಗೈಗಳ ನೆಲ ಕೂಡ ಇಲ್ಲ. ಅದಿಲ್ಲದೆ ಇದ್ದರೂ ನನ್ನನ್ನು ಯಾಕೆ ಸದಾ ಇದು ನೆಲ ಅನ್ನೋದು ಕಾಡ್ತಾ ಇದೆ, ನನ್ನ ಪ್ರಜ್ಞೆಯ ಭಾಗವಾಗಿದೆ. ಇದಕ್ಕೆ ಉತ್ತರ ರಾಮಣ್ಣನವರ ಸಾಹಿತ್ಯ ಕೃಷಿ ಸುಪ್ತ ಮನಸ್ಸಾಗಿ ಒಡಲಾಗಿರ್ಬೋದೇ. ಸಮಾರಂಭದಲ್ಲಿ ಡಾಕ್ಟರ್ ಬೆಸಗಳ್ಳಿ ರಾಮಣ್ಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಸಾಹಿತಿ ಡಾಕ್ಟರ್ HR ಸುಜಾತ, DP ರಾಜಮ್ಮ ರಾಮಣ್ಣ, ಬೆಸಗಳ್ಳಿ ರವಿ, ರಾಕೇಶ್, ಯುವ ಕವಿ ರಾಜೇಂದ್ರ ಪ್ರಸಾದ್ ಪಾಲ್ಗೊಂಡಿದ್ದರು. ಕನ್ನಿಕಾ ಶಿಲ್ಪ ನವೋದಯ ಎಜುಕೇಷನ್ ಟ್ರಸ್ಟ್ ಮಂಡ್ಯ ಕನ್ನಿಕಾ ಶಿಲ್ಪ ನವೋದಯ ತರಬೇತಿ ಕೇಂದ್ರದ ಆಶ್ರಯದಲ್ಲಿ ಮಂಡ್ಯದ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಸಾಧಕರಿಗೆ ಸನ್ಮಾನ, ಪ್ರತಿಭಾ ಪುರಸ್ಕಾರ ಹಾಗೂ ಕೃತಿ ಬಿಡುಗಡೆ ಸಮಾರಂಭ ಯಶಸ್ವಿಯಾಗಿ ನಡೆದಿದೆ. ಕನ್ನಿಕಾ ಶಿಲ್ಪ ನವೋದಯ ಅಂತಂದರೆ ಅದು ಬಹುಶಃ ಕರ್ನಾಟಕಕ್ಕೆ ಒಂದು ರೀತಿ
ಹೆಸರಾದದ್ದು ಕನ್ನಿಕಾ ಶಿಲ್ಪ ನವೋದಯ ಸಾಕಷ್ಟು ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಅವರು ಇವತ್ತು ಸಮಾಜಕ್ಕೆ ಕೊಡ್ತಿರುವಂಥದ್ದು. ಇಲ್ಲಿ ವ್ಯಾಸಂಗ ಮಾಡಿದಂಥ ಬಹುತೇಕ ಮಕ್ಕಳು ಇವತ್ತು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಅಥವಾ ದೊಡ್ಡ ದೊಡ್ಡ ಎಕ್ಸಾಮ್ಗಳಿಗೆ ಆಯ್ಕೆ ಆಗ್ತಿರುವಂಥದ್ದು ಭಾಳ ವಿಶೇಷ. ಇದರ ಜೊತೆಗೆ ಕನ್ನಿಕಾ ಅವರು ಇತ್ತೀಚೆಗೆ ಒಂದು 2-3 ವರ್ಷದಿಂದ ಹೊಸ ಆಯಾಮಕ್ಕೆ ಅವರು ನಾಂದಿಯಾಡಿದ್ದಾರೆ. ಏನಂತಂದರೆ ತೆರೆಮರೆಯ ಪ್ರತಿಭೆಗಳನ್ನು ಅಥವಾ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ವಿಶೇಷವಾಗಿ SSLC PUC ಮಕ್ಕಳಿಗೆ ನಾನು ಗಮನಿಸಿದಂಗೆ ಮತ್ತು ಬೇರೆ ಬೇರೆ ವಿಶೇಷವಾಗಿ ಆಕೆ ಕೂಡ ಲೇಖಕಿ ಆಗಿರೋದ್ರಿಂದ ಅವರು ಕೂಡ ಸಾಕಷ್ಟು ಕೃತಿಗಳನ್ನು ಬರೆದಿರೋದ್ರಿಂದ ನಿರಂತರ ಆ ಕ್ಷೇತ್ರದಲ್ಲಿ ಕೂಡ ಮುಂದುಕೊಂಡು ಹೋಗ್ತಿರುವಂಥದ್ದು. ಒಬ್ಬ ಹೆಣ್ಣುಮಗಳಾಗಿ ಆ ಕೆಲಸ ಮತ್ತು ಕನ್ನಿಕಾ ಶಿಲ್ಪ ನವೋದಯ ಸಂಸ್ಥೆಯ ಕಾರ್ಯವೈಖರಿ ಭಾಳ ಮೆಚ್ಚುವಂಥದ್ದು. ಅದು ಕೂಡ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಅರ್ಥಪೂರ್ಣವಾಗಿ ಮೂಡಿಬಂದಿದೆ. ಮಂಡ್ಯದ ವಿವೇಕಾನಂದ ರಂಗಮಂದಿರದಲ್ಲಿ ನಡೆದ ಸಮಾರಂಭವನ್ನು ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ HL ನಾಗರಾಜು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಶಿಕ್ಷಣ ಎನ್ನುವುದು ದೈವಿಕ ಸಂಗತಿ. ಶಿಕ್ಷಣದಿಂದ ಏನನ್ನಾದರೂ ಸಾಧಿಸಬಹುದು ಮತ್ತು ಗಳಿಸಬಹುದು. ಹೆಚ್ಚು ಹೆಚ್ಚು ಶಿಕ್ಷಣ ಪಡೆದರೆ ಸಮಾಜಕ್ಕೆ ಕೊಡುಗೆ ನೀಡಬಹುದು ಅಂತ ಹೇಳಿದರು. ಶಿಕ್ಷಣದಿಂದ ವೈಯಕ್ತಿಕವಾಗಿ ನಮಗೆ ಲಾಭ ಆಗುತ್ತದೆ ಅಂದುಕೊಳ್ಬಹುದು, ಆದರೆ ನಮಗಿಂತ ಸಮಾಜಕ್ಕೆ ದೊಡ್ಡ ಕೊಡುಗೆ ನೀಡಬಹುದು ಎಂದರು. ಈ ಸಮಾಜದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ವ್ಯಕ್ತಿಗತವಾಗಿ ಅಪಾರವಾದ ಸಾಧನೆ ಮಾಡಿದಾಗ ಆ ವ್ಯಕ್ತಿಗೂ ಬಹಳಷ್ಟು ಒಂದು ಹೆಮ್ಮೆ ಇರುತ್ತೆ, ನಾನು ಏನೋ ಮಾಡ್ತಾ ಇದ್ದೀನಿ ಹುಟ್ಟಿದ್ದಕ್ಕಾಗಿ ಜನ್ಮಕ್ಕಾಗಿ ಅಂತ. ಹಾಗೆ ಅವರಿಗೆ ಗೊತ್ತಿಲ್ಲ, ಹಾಗೆ ಅವರ ಸುತ್ತಮುತ್ತಲ ಪರಿಸರ ಅನ್ಕೋತಾ ಇರುತ್ತೆ, ನಿನ್ನ ಜನ್ಮ ಸಾರ್ಥಕ ಆಗ್ತಾ ಇದೆ, ನೀನು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಹಾಗಾಗಿ ನಿನಗೆ ಒಂದು ಶ್ರೇಯಸ್ಸು ಸಿಗುತ್ತೆ ಅಂತ. ಆ ಪರಿಸರ ಅದರಲ್ಲಿ ಭಗವಂತ, ಮನುಷ್ಯರು, ಸಂಗತಿಗಳು ಅವರಿಗೆ ಪ್ರೋತ್ಸಾಹ ಅಂತ ಕೆಲಸವನ್ನು ಮಾಡಿದಂತ ಕನ್ನಿಕಾ ಮೇಡಮ್ ಅವರ ಕಾರ್ಯಕ್ರಮ ಅಂದ್ರೆ ಒಂದು ಅದ್ಭುತವಾದಂತಹ ಒಂದು ಸಂಸ್ಕೃತಿಯನ್ನ ಅಥವಾ ಸಂಸ್ಕಾರವನ್ನು ಬಿತ್ತುವಂತ ಕಾರ್ಯಕ್ರಮ ಆಗಿರುತ್ತೆ. ಯಾಕಂದ್ರೆ ಈ ಮಾತು ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ. ವಿಶೇಷವಾಗಿ ನಂತರ ಜಗವು ನಮ್ಮದು ಕೃತಿಯನ್ನು ಲೋಕಾರ್ಪಣೆ ಮಾಡಲಾಯಿತು. ಅಧ್ಯಾಪಕ ಮಂಚಶೆಟ್ಟಿ ಅವರು ಕೃತಿಯ ಬಗ್ಗೆ ಪರಿಚಯ ಮಾಡಿಕೊಟ್ರು. ಎಲ್ಲವನ್ನ ಜಗತ್ತಿನಲ್ಲಿ ಬಲ್ಲವರು ಯಾರೂ ಇಲ್ಲ, ಆ ಬಲ್ಯದಲ್ಲಿದ್ದು ಬಲವಿಲ್ಲ. ಏನದು ಎಲ್ಲರಿಗೂ ಸಾಹಿತ್ಯ ದಕ್ಕುವಂತದಲ್ಲ. ಕನ್ನಿಕಾ ಮೇಡಮ್ ಅವರು ಈ ಜಗವು ನನ್ನದು ಅನ್ನುವ ಈ ಕೃತಿಯನ್ನ ಕೊಟ್ಟಾಗ ಆಧುನಿಕ ವಚನಗಳ ವಿಮರ್ಶೆಗಳಿಗೆ ಮತ್ತು ಆಧುನಿಕ ದಾಖಲಾಟಗಳ ಕುರಿತು ಮೇಡಮ್ ಬಗ್ಗೆ ಬರೆಯಲು ಸಾಕಷ್ಟು ಚಿಂತನೆಗಳ ದಾಖಲಾಟ ಶುರುವಾಗಿದೆ. ಕೃಷಿ ಫೌಂಡೇಶನ್ ಅಧ್ಯಕ್ಷರಾದ ಟಿ ತಿಮ್ಮೇಗೌಡ ಮಾತನಾಡಿ, ಈ ಕಾರ್ಯಕ್ರಮ ಅಪರೂಪ ಮತ್ತು ಅವಿಸ್ಮರಣೀಯವಾದ ಕಾರ್ಯಕ್ರಮವಾಗಿದೆ. ಕುಮಾರಿ ಕನ್ನಿಕಾ ಅವರು ತರಬೇತಿ ನೀಡುವ ಜೊತೆಗೆ ಸಮಾಜಮುಖಿ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯ ಅಂತ ಹೇಳಿದರು. ಬಿಜಾಪುರದಿಂದ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ನೋಡಿದ್ದೀನಿ. ಅನೇಕ ಜಿಲ್ಲೆಗಳಲ್ಲಿ ಉತ್ತಮವಾದಂತಹ ವ್ಯಕ್ತಿಗಳು ಕನ್ನಿಕಾರತ್ನವರು ಸಮಾಜಮುಖಿಯಾಗಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅದರಲ್ಲಿ ಇವತ್ತು ನಾನು ಕಂಡಂತೆ ಮತ್ತು ನಾನು ಕೇಳಿದಂತೆ ಕುಮಾರಿ ಕನ್ನಿಕಾ ಅವರು ನಿಸ್ವಾರ್ಥವಾಗಿ ಮಕ್ಕಳ ನವೋದಯ ಶಾಲೆಯನ್ನು ಮಕ್ಕಳ ಅಭ್ಯುದಯಕ್ಕೋಸ್ಕರ ನಡೆಸ್ತಾ ಉತ್ತಮ ಫಲಿತಾಂಶವನ್ನು ಕೊಟ್ಟು ಅವರನ್ನ ಸಮಾಜಮುಖಿಯಾಗಿ ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಕುಮಾರಿ ಕನ್ನಿಕಾ ಅವರನ್ನು ಅಭಿನಂದಿಸ್ತೇನೆ. ಇವರು ಕೂಡ ವೇದಿಕೆಯಲ್ಲಿ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ, ಮಹಿಳಾ ಪರ ಹೋರಾಟಗಾರತಿ ಪ್ರೊಫೆಸರ್ ಉಷಾ ರಾಣಿ, ಕರ್ನಾಟಕ ರಾಜ್ಯ ಇಂಜಿನಿಯರ್ ಸಂಘದ ಅಧ್ಯಕ್ಷರಾದ ಡಿ ದೇವರಾಜು, ಕಾರ್ಯಕ್ರಮದ ಆಯೋಜಕರಾದ ಡಾಕ್ಟರ್ ಕುಮಾರಿ
ಕನ್ನಿಕಾ ಸೇರಿದಂತೆ ಅನೇಕರು ಹಾಜರಿದ್ದರು. 3ನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಹಾಗೂ ಸಂಪುಟ ದರ್ಜೆ ಸಚಿವರಾಗಿ ಕುಮಾರಸ್ವಾಮಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಮಂಡ್ಯದ ವಿನೋಬ ರಸ್ತೆಯಲ್ಲಿ ಸಾರ್ವಜನಿಕರು ಸಿಹಿ ವಿತರಿಸಿ ಸಂಭ್ರಮಿಸಿದರು. ಭಾನುವಾರ ಬಹುಶಃ 7:30ಕ್ಕೆ ಮುಹೂರ್ತ ನಿಗದಿಯಾಗಿದ್ದಂಥ ಸಂದರ್ಭದಲ್ಲಿ 3ನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಅಧಿಕಾರವನ್ನು ಸ್ವೀಕರಿಸಿದಂಥ ಒಂದು ಅದ್ಭುತವಾದಂಥ ಕ್ಷಣಕ್ಕೆ ಇಡೀ ದೇಶ ಸಾಕ್ಷಿಯಾಗಿದೆ ಅನ್ನುವಂಥದ್ದು. ನೆಹರೂರವರನ್ನ ಬಿಟ್ಟರೆ ಈ ಥರದೊಂದು ಈಗ ಹ್ಯಾಟ್ರಿಕ್ಕನ್ನು ಸಾಧನೆ ಮಾಡಿದ್ದು ಬಹುಶಃ ಮೋದಿಯವರು ಅನ್ನುವಂಥದ್ದು. ಸೊ ಹಾಗಾಗಿ ಈ ಬಾರಿಯ ಚುನಾವಣೆ ಏನಾಗಿದೆ ನಿಮ್ಗೆ ಗೊತ್ತಿದೆಯಲ್ಲ, ಹಂಗಾಗಿ ಇದೊಂದು ಸಂಪೂರ್ಣವಾದಂಥ ಬಹುಮತದ ಸರ್ಕಾರ ಆಗದೇ ಇರೋದ್ರಿಂದ, ಇತರೆ ಅಂಗಪಕ್ಷಗಳನ್ನು ಕೂಡ ಸೇರಿಸ್ಕೊಂಡಿರೋದ್ರಿಂದ ಸ್ವಲ್ಪ ಸೀಟು ಹಂಚಿಕೆಯಲ್ಲಿ ಅಥವಾ ಸಚಿವ ಸ್ಥಾನ ಹಂಚಿಕೆಯಲ್ಲಿ ಸ್ವಲ್ಪ ಅಸಮಾಧಾನ ಇದ್ದರೂ ಕೂಡ ಪ್ರಧಾನಿಯವರು ಅದು ಯಾವುದನ್ನು ಬಿಟ್ಟು ಕೊಡದೆ ಎಲ್ಲರನ್ನೂ ಸಮಾಧಾನ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ವಿಶೇಷವಾಗಿ ಕರ್ನಾಟಕಕ್ಕೆ 5 ಸಚಿವ ಸ್ಥಾನಗಳು ಸಿಕ್ಕಿರುವಂಥದ್ದು ಬಹಳ ವಿಶೇಷ. ಇಂಥ ಸಂದರ್ಭದಲ್ಲೂ ಕೂಡ 5 ಸ್ಥಾನಗಳನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ ವಿಶೇಷವಾಗಿ ಕುಮಾರಸ್ವಾಮಿ ಅವರು, ಶೋಭಾ ಕರಂದ್ಲಾಜೆಯವರು, ಸೊ ಈ ಥರ 5 ಜನರಿಗೆ ಅದು ಸಚಿವ ಸ್ಥಾನವನ್ನು ಕೊಟ್ಟಿರುವಂಥದ್ದು. ಅದು ಇನ್ನೂ ಖಾತೆ ಹಂಚಿಕೆ ಆಗಿಲ್ಲ. ಭಾಗಶಃ ಮಂಡ್ಯ ಜಿಲ್ಲೆಗೆ ಮತ್ತು ವಿಶೇಷವಾಗಿ ಹೇಳೋದಾದರೆ ಅವರ ಅಭಿಮಾನಿಗಳೊಳಗೆ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ಸಿಗತ್ತೆ ಸೆಂಟ್ರಲಲ್ಲಿ ಎನ್ನುವಂಥ ಒಂದು ಆಶಾಭಾವನೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಅದು ಖಾತ್ರಿಯಾಗುತ್ತಿಲ್ಲವೋ ಗೊತ್ತಿಲ್ಲ. ಒಟ್ಟಾರೆ ಈ ಒಂದು ಕಾರ್ಯಕ್ರಮ ಇಡೀ ಮಂಡ್ಯದಾದ್ಯಂತ ಬಹುಶಃ ನಾನು ನೆಕ್ಸ್ಟ್ ಓದು ನ್ಯೂಸ್ ಸೆಲೆಬ್ರೇಟ್ ಅದೇ ಇರುತ್ತೆ ಅನಿಸುತ್ತೆ. ಎಲ್ಲ ಕಡೆ ಅವರ ಅಭಿಮಾನಿಗಳು, BJP ಕಾರ್ಯಕರ್ತರು ಸಂಭ್ರಮವನ್ನು ನಿನ್ನೆ 6 ಗಂಟೆಯಿಂದಲೇ ಪಟಾಕಿ ಸಿಡಿಸುವಂಥ ಅನ್ನೋ ಒಂದು ಪ್ರಯತ್ನಗಳು ಶುರುವಾದವು. ನಿರಂತರವಾಗಿ ಆ ಕೆಲಸವನ್ನು ಮಾಡಿದ್ದಾರೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. 3ನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಅಧಿಕಾರ ಸ್ವೀಕರಿಸಿದ್ದು, ಜೊತೆಗೆ ಸಂಪುಟ ದರ್ಜೆ ಸಚಿವರಾಗಿ ಕುಮಾರಸ್ವಾಮಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಮಂಡ್ಯದ ವಿನೋಬ ರಸ್ತೆಯಲ್ಲಿ ಸಾರ್ವಜನಿಕರು ಸಿಹಿ ವಿತರಿಸಿ ಸಂಭ್ರಮಿಸಿದರು. ಸೋಮವಾರ ಬೆಳಗ್ಗೆ ವಿನೋಬ ರಸ್ತೆಯಲ್ಲಿ ಸಮಾವೇಶಗೊಂಡ ನಾಗರಿಕರು ನಂತರ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಜಯಕಾರ ಕೂಗಿ ಸಂಭ್ರಮಿಸಿದರು. ನರೇಂದ್ರ ಮೋದಿ ಅವರಿಗೆ, ಕುಮಾರಸ್ವಾಮಿ ಅವರಿಗೆ, ನಂತರ ಸಾರ್ವಜನಿಕರಿಗೆ ಲಾಡು ವಿತರಿಸಿ ಸಂಭ್ರಮಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜಶೇಖರ್, 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಆಯ್ಕೆಯಾಗಿರುವುದು ಸಂತಸ ತಂದಿದೆ ಎಂದರು. ಭಾರತದಲ್ಲಿ ಸದೃಢ ನಾಯಕನನ್ನು ಆರಿಸಲಾಗಿದ್ದು, ದೇಶದ ಅಭಿವೃದ್ಧಿಗೆ ಮತ್ತು ರಾಜ್ಯದ ಅಭಿವೃದ್ಧಿಗೆ ಇವರು ಶ್ರಮಿಸಲಿ ಅಂತ ಹೇಳಿದರು. ದೇಶದ ಎಲ್ಲ ಜನತೆಗೂ ನಾವು ಧನ್ಯವಾದ ಅರ್ಪಿಸಬೇಕು. ಯಾಕೆಂದರೆ 3ನೇ ಬಾರಿಗೆ ನಮ್ಮ ಶ್ರೀಯುತ ನರೇಂದ್ರ ಮೋದಿಯವ್ರನ್ನ ಪ್ರಧಾನಿಯಾಗಿ ನಾವು ಆಯ್ಕೆ ಆಗಿದ್ದು ತುಂಬ ಸಂತೋಷದ ವಿಚಾರ. ಯಾಕೆಂದರೆ ಈಗ ಬೇರೆ ದೇಶಗಳ ಸ್ಥಿತಿಗತಿಗಳನ್ನ ನೋಡಿದ್ರೆ ಎಷ್ಟು ಇಂಪಾರ್ಟೆಂಟು, ಭಾರತ ಎಷ್ಟು ಮುಂದುವರಿತಾ ಇದೆ, ಇದಕ್ಕೆ ಎಂಥ ಒಳ್ಳೆ ಸದೃಢ ನಾಯಕ ಬೇಕಾಗಿತ್ತು, ಅಂಥ ನಾಯಕನನ್ನು ನಾವು ಆರಿಸಿದ್ದೀವಿ ಅನ್ನೋದು ಒಂದು ಹೆಮ್ಮೆಯ ವಿಚಾರ. ಸಮಾಜ ಸೇವಕರಾದ ರಮೇಶ್ ಮಾತನಾಡಿ, 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು, ಹಾಗಾಗಿ ಸಿಹಿ ವಿತರಣೆ ಮಾಡಲಾಗುತ್ತಿದೆ ಅಂತ ಹೇಳಿದರು. ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಏಳಿಗೆಯನ್ನು ಕಾಣಲಿ, ಕುಮಾರಣ್ಣನ ಅವಧಿನಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗಲಿ ಎನ್ನುವಂಥ ಅಭಿಲಾಷೆನ ಹೊಂದ್ಕೊಂಡಿದ್ದೀವಿ. ಕುಮಾರಣ್ಣನವರಾರು ಅಭಿವೃದ್ಧಿ ಮಾಡಲಿ ಮಂಡ್ಯ ಜಿಲ್ಲೆನ ಅಂತ ಮತ್ತೊಮ್ಮೆ ಕೋರ್ಕೋತೀನಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಆಯ್ಕೆಯಾಗಿದ್ದು, ಮುಂದೆ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಲಿ ಅಂತ ಹೇಳಿದರು. ಇಲ್ಲಿ ಒಂದು 2,000 ಲಾಡುಗಳನ್ನ ಸಿಹಿನ ಎಲ್ರಿಗೂ ಹಂಚಿ ತುಂಬ ಸಂಭ್ರಮ ಪಡ್ತಾ ಇದ್ದೀವಿ. ಯಾಕೆಂದರೆ ವಿಶ್ವ ನಾಯಕರಾಗ್ತಾ ಇರುವಂಥ ನರೇಂದ್ರ ಮೋದಿ ಅವರು, ಅವರ ಆಡಳಿತದಲ್ಲಿ ನಮ್ಮ ದೇಶ ಸುಭಿಕ್ಷವಾಗಿರ್ತದೆ ಮತ್ತು ತುಂಬ ಪ್ರಬಲವಾಗುತ್ತೆ. ಈ ಸಂದರ್ಭದಲ್ಲಿ ಮಲ್ಲೇಶ್, ದಿನೇಶ್ ಸೇರಿದಂತೆ ಇತರರಿದ್ದರು. ಮಳವಳ್ಳಿ ತಾಲೂಕಿನ ಲಯನ್ಸ್ ಕ್ಲಬ್ ಆಫ್ ಅಲಗೂರು ಹಾಗೂ ರಾಮನಗರ ಜಿಲ್ಲಾ ಮೂಳೆ ಮತ್ತು ಕೀಲು ತಜ್ಞರ ಸಂಘ ಇವರ ಸಹಯೋಗದೊಂದಿಗೆ ಉಚಿತ ಮೂಳೆ ಮತ್ತು ಕೀಲು ರೋಗ ತಪಾಸಣೆ ಮತ್ತು ಮೂಳೆ ಸಾಂದ್ರತಾ ಪರೀಕ್ಷಾ ಶಿಬಿರ ಅಲಗೂರಿನ ಲಯನ್ಸ್ ಭವನದಲ್ಲಿ ನಡೆದಿದೆ. ಹಲಗೂರಿನಲ್ಲಿ ನಡೆದ ಸಮಾರಂಭವನ್ನು ಹಿರಿಯ ಮೂಳೆ ಮತ್ತು ಕೀಲು ರೋಗ ತಜ್ಞರಾದ ಡಾಕ್ಟರ್ ಮಲ್ಲೇಗೌಡ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಹಲಗೂರಿನ ಲಯನ್ಸ್ ಕ್ಲಬ್ ಸದಸ್ಯರು ಉತ್ತಮ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದು, ಎಲ್ಲರೂ ಉತ್ತಮ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿದ್ದಾರೆ ಅಂತ ಹೇಳಿದರು. ಸೊ ಒಂದು ಏನು ಮಾಡಬೇಕು, ನಾವು ನಮ್ಮ ಮಾನಸಿಕ ಆರೋಗ್ಯ ಜಾಸ್ತಿ ಮಾಡ್ಕೋಬೇಕು ಅಂದರೆ ಇದೇ ಗುಂಪುಗಳನ್ನ ನಾವು ಮತ್ತೆ ಮಾಡಬೇಕು. ನಮ್ಮನ್ನೇ ಒಂದು ಸ್ನೇಹ ಮಾಡ್ಕೋಬೇಕು, ನಮ್ಮನ್ನೇ ಒಂದು ಗುಂಪು ಮಾಡ್ಕೋಬೇಕು. ಪ್ರತಿದಿನ ಸಾಯಂಕಾಲ ಎಲ್ಲೋ ಸೇರೋದು, ಎಲ್ಲೋ ಒಂದು ಸ್ವಲ್ಪ ಯಾವುದೋ ಮಾತು ಹರಟೆನೋ ಏನೋ ಒಂದು ಮಾಡೋದು, ಈ ಥರದ್ದೆಲ್ಲ ಮಾಡಿಕೊಂಡಾಗ ನಮಗೆ ಗೊತ್ತಿರುವಂಥ ವಿಷಯ ಅವ್ರಿಗೆ ಹೇಳೋದು, ಅವರಿಂದ ನಾವು ತಿಳ್ಕೊಳ್ಳೋದು, ಈ ಥರ ಎಲ್ಲ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನಸ್ಸಿಗೆ ಒಂದಷ್ಟು ಒಳ್ಳೆ ಶಾಂತಿ ಸಿಗುತ್ತೆ ಮತ್ತು ಈ ಖಿನ್ನತೆ ದೂರ ಆಗುತ್ತೆ. ಹಲಗೂರಿನ ವೈದ್ಯರಾದ ಡಾಕ್ಟರ್ ಸಿದ್ದರಾಜು ಮಾತನಾಡಿ, ನಮ್ಮ ಲಯನ್ ಸಂಸ್ಥೆ ವತಿಯಿಂದ ಆಯೋಜಿಸಿದ ಉಚಿತ ಮೂಳೆ ಮತ್ತು ಕೀಲು ರೋಗ ತಪಾಸಣೆ 150ಕ್ಕೂ ಹೆಚ್ಚು ಜನರು ಭಾಗವಹಿಸಿದರು. ಇದರ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಿದರು. ಉಪಯೋಗದಿಂದ ಒಂದು ಉತ್ತಮವಾದಂತಹ ಒಂದು ಎಲುಬು ಮತ್ತು ಕೀಲು ರೋಗಗಳ ಒಂದು ತಪಾಸಣೆ ಶಿಬಿರವನ್ನು ಮತ್ತು ಮೂಳೆಯ ಸಾಂದ್ರತೆಯನ್ನು ಪರೀಕ್ಷೆ ಮಾಡುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ವಿ. ಆ ಒಂದು ಕಾರ್ಯಕ್ರಮಕ್ಕೆ ಸಹೃದಯರಾದಂತಹ ಡಾಕ್ಟರ್ ಮಲ್ಲೇಗೌಡರು ಇವರು ಮಾತೃಶ್ರೀ ಆರ್ಥೋಪೆಡಿಕ್ ಆ್ಯಂಡ್ ಟ್ರಾಮಾ ಸೆಂಟರ್ ಚನ್ನಪಟ್ಟಣದಲ್ಲಿ ಅವರದೇ ಒಂದು ದೊಡ್ಡ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಹಾಗೆಯೇ ಡಾಕ್ಟರ್ ಮಧುಸೂದನ್ ಅವರು ಕೂಡ
ಹಿರಿಯ ಎಲುಬು ಮತ್ತು ಕೀಲು ರೋಗಗಳ ತಜ್ಞರು ಇವರಿಬ್ಬರು ಮತ್ತು ಇವರ ಒಂದು ತಂಡ ಹಾರೋಹಳ್ಳಿಯಿಂದ ಕೂಡ ಬಂದಿದ್ದಾರೆ. ಒಂದು 4 ಜನ ತಜ್ಞರು ಕೂಡ ಬಂದಿದ್ದಾರೆ. ಇವರೆಲ್ಲರ ಸಹಯೋಗದೊಂದಿಗೆ ಇವತ್ತು ನಮ್ಮ ಹಲಗೂರು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಹಲವಾರು ಜನಗಳಿಗೆ ಒಂದು ಮೂಳೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಕಾಯಿಲೆಗಳಿಗೆ ಅವರಿಗೆ ಸಮಾಧಾನವಾದಂಥ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅವರಿಗೆಲ್ಲರಿಗೂ ಕೂಡ ಈ ಒಂದು ಪ್ರಯೋಜನವನ್ನು ಕೊಡಿಸಿದ್ದೇವೆ. ಈ ಸಂದರ್ಭದಲ್ಲಿ ಮಾದೇಗೌಡ, ಶ್ರೀನಿವಾಸಾಚಾರಿ, NK ಕುಮಾರ್, ಪದ್ಮನಾಭ, ಡಾಕ್ಟರ್ ಶಂಸುದ್ದೀನ್, ಮಾಸ್ಟರ್ ಶಿವರಾಮು ಹಾಗೂ ಇನ್ನಿತರರು ಹಾಜರಿದ್ದರು. ನಂತರ ನಡೆದ ಉಚಿತ ತಪಾಸಣಾ ಶಿಬಿರದಲ್ಲಿ ಅನೇಕ ಮಂದಿ ಪಾಲ್ಗೊಂಡು ಶಿಬಿರದ ಸದುಪಯೋಗ ಪಡ್ಕೊಂಡರು. ಕಸ್ತೂರಿ ಸಿರಿಗರಣ ವೇದಿಕೆ ರಾಜ್ಯ ಘಟಕದ ಆಶ್ರಯದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಮಟ್ಟದ ಕವಲುದಾರಿ ಕವನ ಸಂಕಲನ ಬಿಡುಗಡೆ ಮತ್ತು 31ನೇ ರಾಜ್ಯ ಮಟ್ಟದ ಕವಿ ಕಾವ್ಯ ಮೇಳ, ವಿವಿಧ ಕ್ಷೇತ್ರದಲ್ಲಿ ಗಣ್ಯರಿಗೆ ಅಭಿನಂದನಾ ಕಾರ್ಯಕ್ರಮ ಮಂಡ್ಯದಲ್ಲಿ ಯಶಸ್ವಿಯಾಗಿ ನಡೆದಿದೆ. ಮಂಡ್ಯದ ಹಿಂದಿ ಭವನದಲ್ಲಿ ನಡೆದ ಸಮಾರಂಭವನ್ನು ಗಿಡಕ್ಕೆ ನೀರೆರೆಯುವ ಮೂಲಕ ಬಿಜೆಪಿ ಮುಖಂಡ ಅರವಿಂದ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಸಾಹಿತಿಗಳು ಉತ್ತಮ ಸಾಹಿತ್ಯವನ್ನು ಪಟ್ಟಿಗೆ ನೀಡಿದ್ದಾರೆ. ಸಾಹಿತಿಗಳಿಂದ ಸಮಾಜ ತಿದ್ದುವ ಸಾಹಿತ್ಯಗಳು ಹೊರಬರಬೇಕಾಗಿದೆ ಅಂತ ಹೇಳಿದರು. ನಿಮ್ಮ ನಂತರ ನೂರಾರು ವರ್ಷ, ಸಾವಿರಾರು ವರ್ಷ ಉಳಿಯತಕ್ಕಂಥ ತಾಕತ್ತಿದೆ. ಏಕೆಂದರೆ ಹಲವಾರು ಕವಿಗಳನ್ನ, ಸಾವಿರಾರು ವರ್ಷದ ಕವಿಗಳನ್ನ ಇವತ್ತು ಕೂಡ ನಾನು ನೆನಪು ಮಾಡ್ಕೊತೀವಿ ಅಂದರೆ ಅವ್ರು ಕೊಟ್ಟಿರುವಂಥ ಸಾಹಿತ್ಯಕ್ಕೆ ಉತ್ತಮವಾದ ಸಾಹಿತ್ಯವನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಅದು ಪಠ್ಯದ ರೂಪದಲ್ಲಿ ಕೂಡ ನಮಗೆ ಇಂದಿಯೂ ಕೂಡ ಲಭ್ಯವಾಗ್ತಾ ಇದೆ. 10 ಸಾಹಿತ್ಯಗಳನ್ನು ಬರೆಯುವುದರ ಬದಲು ಸಮಾಜಕ್ಕೆ ಬೇಕಾದಂಥ ಉತ್ತಮ ಸಾಹಿತ್ಯಗಳನ್ನು, ಸಮಾಜವನ್ನು ತಿದ್ದುವಂಥ ಸಾಹಿತ್ಯವನ್ನು ಕೊಡುವುದು ನಿಮ್ಮೆಲ್ಲರ ಹೊಣೆಗಾರಿಕೆ. ಯಾಕಂದರೆ ನಿಮ್ಮ ಬುದ್ಧಿ ಹೇಳುವಷ್ಟು ದೊಡ್ಡ ವ್ಯಕ್ತಿತ್ವ ನಮ್ಮದಲ್ಲ. ನಂತರ ಕವಲುದಾರಿ ಪುಸ್ತಕವನ್ನು ಬಿಡುಗಡೆ ಮಾಡಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಗಣ್ಯರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸಮ್ಮೇಳನದ ಅಧ್ಯಕ್ಷ ಸಾಹಿತಿ ಸುರೇಶ್ ಮಲ್ಲಾಡ್ ಅವರು ಮಾತನಾಡಿ, ಸಾಹಿತಿಗಳಿಗೆ ಪೆನ್ನು ಖಡ್ಗವಾಗಿದೆ, ಬಿಳಿ ಹಾಳೆ ರಣರಂಗವಾಗಿದೆ. ಆ ಯುದ್ಧ ಭೂಮಿಯಲ್ಲಿ ಪೆನ್ನನ್ನು ಖಡ್ಗವಾಗಿ ಬಳಸಿ ಸಾಹಿತ್ಯ ರಚನೆ ಮಾಡಿದರೆ ಅದು ಅಜರವಾಗಿ ಉಳಿಯುತ್ತದೆ ಅಂತ ಅವರು ತಿಳಿಸಿದರು. ಏನೋ ಗೊತ್ತಿಲ್ಲ, ಅವ್ರು ಬರೀತೀರಾ ಅಂತ. ಇದು ಸಾಹಿತ್ಯ ಎಂಬುದು ದೇವರ ಒಂದು ವರ. ಅದು ದೇವರ ವರದಿಂದ ಮಾತ್ರ ಕೆಲವೊಬ್ಬರಿಗೆ ಮಾತ್ರ ಕವನಗಳನ್ನು ರಚಿಸೋದಾಗಿರ್ಬೋದು, ಹಾಡುಗಳನ್ನು ರಚಿಸೋದಾಗಿರ್ಬೋದು, ವಚನಗಳನ್ನು ರಚಿಸೋದಾಗಿರ್ಬೋದು. ಒಂದು ಕಲೆ ದೇವರ ಒಂದು ವರ. ಗುರುಪ್ರಸಾದ್ ಸರ್ ಅದು ಆ ನಿಟ್ಟಿನಲ್ಲಿ ಅವರಾಗಿರ್ಬೋದು, ಮತ್ತು ನಮ್ಮ ಈಗ ತೆರಳಿದ ಅರವಿಂದ್ ಸರ್ ಆಗಿರ್ಬೋದು, ತುಂಬ ಚೆನ್ನಾಗಿ ಹೇಳಿದರು. ಸಾಹಿತಿಗಳಿಗೆ ಪೆನ್ನು ಖಡ್ಗ, ನಮ್ಮ ಪುಸ್ತಕ ಇರ್ಬೋದು ಬಿಳಿ ಹಾಳೆ, ನಮಗೆ ಅದೇ ರಣರಂಗ ಅಂದರೆ ಯುದ್ಧ ಭೂಮಿ. ಆ ಯುದ್ಧ ಭೂಮಿಯಲ್ಲಿ ನಾವು ಪೆನ್ನನ್ನು ಖಡ್ಗವಾಗಿ ಬಳಸಿ ನೀವು ಸಾಹಿತ್ಯವನ್ನು ಬರೆಯಿರಿ, ಅದು ಅಜರಾಮರವಾಗಲಿ ಅಂತೇಳಿ ಮಹನೀಯರಿಗಾಗಲೇ ತಿಳಿಸಿದ್ದಾರೆ. ಸಾಹಿತಿಗಳು ಸರಸ್ವತಿ ಪುತ್ರರು. ನಾನು ಪದೇ ಪದೇ ಹೇಳ್ತಿರ್ತೇನೆ ನನ್ನ ಕವನಗಳಲ್ಲಿ ಮತ್ತು ಭಕ್ತಿ ಗೀತೆಗಳಲ್ಲಿ ಅದನ್ನ ತುಂಬ ಸಾರಿ ವ್ಯಕ್ತಪಡಿಸಿದ್ದೀನಿ ಕೂಡ. ಸಾಹಿತಿಗಳು ಸರಸ್ವತಿ ಪುತ್ರರು, ಲಕ್ಷ್ಮೀ ಪುತ್ರರಲ್ಲ. ಸರಸ್ವತಿಗೆ ಲಕ್ಷ್ಮಿಗೆ ಆಗಿ ಬರೋದಿಲ್ಲ, ಅತಿ ಸೊಸೆ ಇದ್ದಂಗೆ ಅವರು ಇದ್ರೂ ಭಾಳ ದಿವಸ ಜೊತೆಗಿರಲ್ಲ. ಸಾಹಿತಿಗಳು ಬರೀತಾರೆ, ಗುಡ್ಡಿ ಹಾಕ್ಕೊಂಡಿರ್ತಾರೆ, ಒಂದು ಪುಸ್ತಕ ರೂಪದಲ್ಲಿ ಹೊರಗೆ ತರೋಕ್ಕಾಗಲ್ಲ. ಸ್ವಂತಿಕೆಯಿಂದ ಒಂದು ಕಾರ್ಯಕ್ರಮ ಮಾಡಿ ತಾವು ಬರೆದಂಥ ಕೃತಿಗಳನ್ನು ಲೋಕಾರ್ಪಣೆ ಮಾಡಲು ಅಷ್ಟು ಸುಲಭದ ಕೆಲಸ ಅಲ್ಲ. ಅದು ಸಾಹಿತಿಗಳಿಗೆ ಸಾಧ್ಯವಾಗದ ಮಾತು. ಈ ಥರ ಸಾಹಿತ್ಯ ಪ್ರೋತ್ಸಾಹಕರು ಓತೇರಿ ಮಹಾದೇವ್ ಸರ್ ಅಂತರಾಗಿರ್ಬೋದು, ಗುರುಪ್ರಸಾದ್ ಸರ್ ಅಂತರಾಗಿರ್ಬೋದು, ಅರವಿಂದ್ ಸರ್ ಅಂತರಾಗಿರ್ಬೋದು, ನಮ್ಮ ರಾಜಶೇಖರ್ ಸರ್ ಅಂತರಾಗಿರ್ಬೋದು, ಇಂತಹ ಪ್ರೋತ್ಸಾಹಕರು ಇದ್ದರೆ ಮಾತ್ರ ಇಂಥ ವೇದಿಕೆಗಳಿಗೆ ಬಲ ಬರುತ್ತೆ, ಒಂದು ಬೆಲೆ ಬರುತ್ತೆ. ಕಾರ್ಯಕ್ರಮದಲ್ಲಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪೋತೇರಿ ಮಹಾದೇವು, ಮಂಜುಳಾ ರಮೇಶ್, ಸುಜಾತ ಕೃಷ್ಣ, ರಾಧಾಬಾಯಿ, ಗುರುಪ್ರಸಾದ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಕೇರ್ಪಡೆ ತಾಲೂಕಿನ ಇತಿಹಾಸದಲ್ಲಿಯೇ ಭಾರತೀಯ ನೌಕಾಪಡೆ ಸೇನೆಯ ಸಬ್ ಲೆಫ್ಟಿನೆಂಟ್ ಅಧಿಕಾರಿಯಾಗಿ ನೇಮಕಗೊಂಡ ಬೂಕಳ್ಳಿ ಗ್ರಾಮದ BM ಸಾಗರ್ ಅವರನ್ನ ಗ್ರಾಮಸ್ಥರು ಹಾಗೂ ತಾಲೂಕು ನಿವೃತ್ತ ನೌಕರರ ಸಂಘದ ವತಿಯಿಂದ ಅದ್ದೂರಿಯಾಗಿ ಸನ್ಮಾನಿಸಲಾಗಿದೆ. ಮದ್ದೂರು ತಾಲೂಕಿನ ಬೂಕನಕೆರೆ ಹೋಬಳಿ ಬೂಕಳ್ಳಿ ಗ್ರಾಮದ ಗಂಜಗೆರೆ ಗ್ರಾಮ ಪಂಚಾಯತಿ ಮಾಜಿ ಪ್ರಧಾನರು ಹಾಗೂ ಮುಖಂಡರಾದ ಬೂಕಹಳ್ಳಿ ಮಂಜು ಹಾಗೂ ಚಂದ್ರಕಲಾ ಮಂಜು ದಂಪತಿಗಳ ಪುತ್ರ BM ಸಾಗರ್ ಅವರು ನೌಕಾಪಡೆಯ ಸಬ್ ಲೆಫ್ಟಿನೆಂಟ್ ಅಧಿಕಾರಿಯಾಗಿ ತಾಲೂಕಿಗೆ ಕೀರ್ತಿ ತಂದಿರುವ ಹಿನ್ನೆಲೆಯಲ್ಲಿ BM ಸಾಗರ್ ಅವರ ಭವಿಷ್ಯದಲ್ಲಿ ಇನ್ನೂ ಉನ್ನತ ಮಟ್ಟದ ಅಧಿಕಾರಿಯಾಗಿ ದೇಶ ಸೇವೆ ಮಾಡಲು ಭಗವಂತನ ಕೃಪೆ ಇರಲಿ ಅಂತ ಪ್ರಾರ್ಥನೆ ಮಾಡಿದರು. ಎಲ್ಲರೂ ಈ ಒಂದು ಸುಸಂಜೆಯನ್ನ ಬಹಳ ಪವಿತ್ರವಾಗಿ ನೀವು ಏರ್ಪಡಿಸಿ ನೀವೆಲ್ಲ ಧನ್ಯರಾಗಿದ್ದೀರಿ. ನಾವು ಬಂದು ಇಲ್ಲಿ ಧನ್ಯರಾಗಿದ್ದೀವಿ. ಹಾಗೂ ಈಗ ಕೇಂದ್ರ ಬಿಂದುವಾಗಿ ಇಲ್ಲಿ ಉಪಸ್ಥಿತರಿರ್ತಕ್ಕಂತಹ
ನಾಲ್ವರು ಕೂಡ ಧನ್ಯರಾಗಿದ್ದಾರೆ ಅಂತ ನಾನು ಕೂಡ ಭಾವಿಸ್ತೇನೆ. ಬೂಕೋಳಿ ಗ್ರಾಮದ ಮುಖಂಡ ಸ್ವಾಮಿ ಮಾತನಾಡಿ, ಸಾಧನೆ ಸಾಧಕರ ಸೋತೆ ಹೊರತು ಸೋಮಾರಿಗಳ ಸೋತಲ್ಲ ಅಂತ ಹೇಳಿದರು. ಆಗಿರ್ತಕ್ಕಂಥ ಮಾರಮ್ಮ ದೇವಸ್ಥಾನದ ಎದುರಿಗೆ ಈ ಒಂದು ಸುಂದರ ಸಂಜೆ, ಸುಂದರ ರಾತ್ರಿಯ ಈ ಸಮಾರಂಭ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾಗಿರ್ತಕ್ಕಂಥ ದಿನ. ಇದು ನಿಮ್ಮಲ್ಲೆಲ್ಲ ನೆನಪಿನಲ್ಲಿ ಇಡಬೇಕಾಗಿರ್ತಕ್ಕಂಥ ದಿನ. ಕಾಕತಾಳೀಯ ಎಂಬಂತೆ ಇವತ್ತು ದೆಹಲಿಯಲ್ಲಿ 3ನೇ ಬಾರಿಗೆ ನಮ್ಮ ಪ್ರಧಾನಿಯವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇರ್ತಕ್ಕಂಥ ಸಮಾರಂಭದಲ್ಲಿ, ಆ ಸಮಯದಲ್ಲಿಯೇ ಈ ಗ್ರಾಮದಲ್ಲಿ ಈ ಒಂದು ಅಭಿನಂದನಾ ಸಮಾರಂಭ ಏರ್ಪಾಡಾಗಿರ್ತಕ್ಕಂಥದ್ದು ನಿಮ್ಮ ಗ್ರಾಮದ ಜನರ ಪುಣ್ಯ ಅಂತ ನಾನಾದರೂ ಕೂಡ ಭಾವಿಸ್ಕೊಟ್ಟಿದ್ದೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಲೆಫ್ಟಿನೆಂಟ್ ಅಧಿಕಾರಿ ಸಾಗರ್, ಇಂಥ ಸಾಧನೆ ಮಾಡಲು ನನಗೆ ನನ್ನ ಕುಟುಂಬ ಹಾಗೂ ತಂದೆ ತಾಯಿಗಳ ಸಹಕಾರ ಪ್ರಮುಖವಾಗಿತ್ತು ಅಂತ ಹೇಳಿದರು. 32 ಜನದಲ್ಲಿ ನಾನು ಒಬ್ಬನೇ ಕರ್ನಾಟಕದಿಂದ ಸೆಲೆಕ್ಟ್ ಆಗಿದ್ದು. ಅದಾಗಿ ನಂತರ ಅದು ಮುಗಿಸ್ಕೊಂಡು ನಾನು ಟ್ರೈನಿಂಗ್ ಅಕಾಡೆಮಿ ಏನಿದೆ ನಮ್ಮ ನೇವಿಯಲ್ಲಿ ಯಾವುದೇ ಆಫೀಸರ್ ಆಗಿ ಸೆಲೆಕ್ಟ್ ಆದರೆ ಕೊಚ್ಚಿ ಕಣ್ಣೂರ್ ಅಲ್ಲಿ ಇರುವ ಎಜಿಮಲ ಇದರಲ್ಲಿ ಇಂಡಿಯನ್ ನೇವಲ್ ಅಕಾಡೆಮಿ ಅಂತ ಇದರಲ್ಲಿ ಟ್ರೈನಿಂಗ್ ಮಾಡಲೇಬೇಕು. ಅದರಲ್ಲಿ ನಾನು 1 ವರ್ಷ ಟ್ರೈನಿಂಗ್ ಮುಗಿಸ್ಕೊಂಡು ಇವಾಗ ಸಬ್ ಲೆಫ್ಟಿನೆಂಟ್ ಆಗಿ ಸೆಲೆಕ್ಟ್ ಆಗಿದ್ದೀನಿ, ಕಮಿಷನ್ ಆಗಿದ್ದೀನಿ. ಇದು ಬಿಟ್ಟು ನಾನು ಏನು ಹೇಳಬೇಕು ಅಂತಂದರೆ, ನಮ್ಮ ತಂದೆ ಯಾವಾಗಲೂ ಹೇಳೋರು, ಅದು ಬ್ಯಾಡ್ ಹ್ಯಾಬಿಟ್ಸ್ ಬಿಟ್ಟು ಇನ್ನು ಯಾವಾಗಲೂ ಹೇಳೋರು, ನೀನು ಎಲ್ಲಿ ಹೋಗ್ತೀಯ ಅದೆಲ್ಲ ಮುಖ್ಯ ಅಲ್ಲ, ನೀನು ಎಲ್ಲಿಂದ ಬಂದೆ ಅದಂತೂ ಬಹಳ ಮುಖ್ಯ ಅಂತ. ನಾನು ಸರ್ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು, ಬೂಕಹಳ್ಳಿ 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 ಅಂತ. ಸೊ ಅವರ ಬಾಯಲ್ಲಿ ಬೂಕಹಳ್ಳಿ ಅನ್ನೋದು ಕೇಳಿ ಬಹಳ ಸಂತಸ ಅದಂತೂ ಆಗಿತ್ತು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ರಂಗಸ್ವಾಮಿ, ನಾಗರಾಜು, ನಟರಾಜು, ಚೋಕನಹಳ್ಳಿ ಪ್ರಕಾಶ್ ಸೇರಿದಂತೆ ಇತರರಿದ್ದರು. 3ನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಸಂಭ್ರಮವನ್ನು ಆಚರಿಸಿದ ಬಗ್ಗೆ ವರದಿಯಾಗಿದೆ. ಶ್ರೀರಂಗಪಟ್ಟಣದಲ್ಲಿ ಮೋದಿ ಹಾಗೂ ಕುಮಾರಸ್ವಾಮಿ ಅವರ ಪರ ಜೈಕಾರ ಕೂಗುತ್ತಾ ಕಾರ್ಯಕರ್ತರು ಪಂಜು ಹಿಡಿದು ಮೆರವಣಿಗೆ ನಡೆಸಿದರು. ಅಂತೆಯೇ ಮಂಡ್ಯ ತಾಲೂಕಿನ ಬಸರಳು ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರು LED ಪರದೆ ಅಳವಡಿಸಿಕೊಂಡು ನೇರ ಪ್ರಸಾರವನ್ನು ವೀಕ್ಷಣೆ ಮಾಡುವ ಮೂಲಕ ತಮ್ಮ ಸಂಭ್ರಮವನ್ನು ಆಚರಣೆ ಮಾಡಿದರು. ಅದೇ ರೀತಿ ಮಳವಳ್ಳಿಯಲ್ಲಿಯೂ ಕೂಡ ಬಿಜೆಪಿ ಮತ್ತು JDS ಕಾರ್ಯಕರ್ತರು ಬೈಕ್ ಜಾಥಾ ನಡೆಸಿದ್ದಾರೆ. 3ನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಸಂಭ್ರಮ ಆಚರಿಸಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಮೋದಿ ಹಾಗೂ ಕುಮಾರಸ್ವಾಮಿ ಅವರ ಪರ ಜೈಕಾರ ಕೂಗುತ್ತಾ ಕಾರ್ಯಕರ್ತರು ಪಂಜು ಹಿಡಿದು ಮೆರವಣಿಗೆ ನಡೆಸಿದ್ದಾರೆ. ಅಂತೆಯೇ ಮಂಡ್ಯ ತಾಲೂಕಿನ ಬಸರಳು ಗ್ರಾಮದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು LED ಪರದೆ ಅಳವಡಿಸಿ ನೇರ ಪ್ರಸಾರವನ್ನು ವೀಕ್ಷಿಸುವ ಮೂಲಕ ಸಂಭ್ರಮಾಚರಣೆ ಮಾಡಿದರು. ಮಳವಳ್ಳಿಯಲ್ಲಿಯೂ ಕೂಡ ಬಿಜೆಪಿ ಕಾರ್ಯಕರ್ತರು ಬೈಕ್ ಮಂಡ್ಯದಲ್ಲಿ ಬಿಜೆಪಿ ಮುಖಂಡ ಅರವಿಂದ್ ಅವರ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮ ಆಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅರವಿಂದ್ ರವರು, ಕೇಂದ್ರದಲ್ಲಿ ಸತತವಾಗಿ 3ನೇ ಬಾರಿಗೆ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ. ಜೊತೆಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಸಂಪುಟ ದರ್ಜೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು, ಈ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆ ಮಾಡಲಾಗುತ್ತಿದೆ ಅಂತ ಹೇಳಿದರು. ಇಂದು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಯಾದಂಥ ಶ್ರೀಯುತ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಭಿವೃದ್ಧಿಯ ಮೂಲಕವೇ ಆಯ್ಕೆಗೊಂಡಿದ್ದಾರೆ. ಯಾವುದೇ ಪುಕ್ಕಟ್ಟೆ ಭಾಗ್ಯಗಳನ್ನು ಕೊಡದೆ ದೇಶದ ಅಭಿವೃದ್ಧಿಯ ಚಿಂತನೆಯನ್ನೇ ಇಟ್ಕೊಂಡು ಸಕಲ 10 ವರ್ಷದಿಂದ ಕೆಲಸ ಮಾಡ್ತಾ ಗುಜರಾತ್ ರಾಜ್ಯವನ್ನು 12 ವರ್ಷಗಳ ಕಾಲ ಮುನ್ನಡೆಸುತ್ತಾ ಸರಿಸುಮಾರು 22 ವರ್ಷದಿಂದ ಸಕ್ರಿಯ ರಾಜಕಾರಣದಲ್ಲಿ 4 ಬಾರಿ ಮುಖ್ಯಮಂತ್ರಿಯಾಗಿ 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಇವತ್ತೇನು ನಮ್ಮ ನರೇಂದ್ರ ಮೋದಿ ಜಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಹಿರಿಯ ಬಿಜೆಪಿ ಮುಖಂಡರ ಜೊತೆ ಮತ್ತೆ ನನ್ನ ಗ್ರಾಹಕ ಬಂಧುಗಳ ಜೊತೆ ಸಿಹಿ ವಿತರಣೆ ಮಾಡುವ ಮೂಲಕ ನಾವು ಸಂಭ್ರಮನ ಆಚರಣೆ ಮಾಡ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಅತ್ಯಂತ ದೊಡ್ಡ ಬಹುಮತದಂತಲ್ಲಿ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಗೆದ್ದೋಗಿದ್ದಾರೆ. ಜೊತೆಗೆ ಅವರು ಕೂಡ ದೇಶದ ಒಂದು ಪ್ರತಿಷ್ಠಿತ ಮಂತ್ರಿ ಹುದ್ದೆಯನ್ನು ಕೂಡ ಅಲಂಕರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕುಮಾರಣ್ಣವರ ಮೇಲೆ ಬಹಳಷ್ಟು ನಿರೀಕ್ಷೆ ಮಂಡ್ಯ ಜಿಲ್ಲಾ ಜನತೆ ಇಟ್ಟಿದೆ. ಅದಕ್ಕೆ ಪೂರಕವಾಗಿ ಕುಮಾರಣ್ಣ ಕೂಡ ಕೆಲಸ ಮಾಡ್ತಾರೆ ಅಂತ ಅತ್ಯಂತ ಆತ್ಮವಿಶ್ವಾಸದಿಂದ ಇವತ್ತು ಸಿಹಿಯನ್ನು ಹಂಚುವುದರ ಮೂಲಕ
ನಾವು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ. ಜೈ बोलो भारत माता की ಜೈ नरेंद्र मोदी जी की ಜೈ कुमारस्वामी जी की ಜೈ. ರಾಷ್ಟ್ರಕ್ಕೆ ನರೇಂದ್ರ ಮೋದಿ ಅವರು, ರಾಜ್ಯಕ್ಕೆ ಕುಮಾರಸ್ವಾಮಿ ಅವರು. ಕರ್ನಾಟಕದಲ್ಲಿ ಕಾವೇರಿಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಕುಮಾರಸ್ವಾಮಿ ಅವರು, ದೇಶದ ಅಭಿವೃದ್ಧಿಗೋಸ್ಕರ ನರೇಂದ್ರ ಮೋದಿ ಅವರು ಇವತ್ತು ಪ್ರಧಾನಮಂತ್ರಿಯಾಗಿ 3ನೇ ಬಾರಿಗೆ ಅಧಿಕಾರ ಸ್ವೀಕಾರ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಜನತೆಗೆ ಸಿಹಿ ಹಂಚುವ ಮುಖಾಂತರ ವಿಜಯೋತ್ಸವನ ಈ ಸಂದರ್ಭದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಎಲ್ರಿಗೂ ಶುಭವಾಗಲಿ, ವಂದನೆಗಳು. ಮಂಡ್ಯ ತಾಲೂಕಿನ ಕೊಮ್ಮೆರಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರಿಂದ 3ನೇ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆ ಮಾಡಲಾಗಿದೆ. ಬಿಜೆಪಿ ಮುಖಂಡ ಕೊಮ್ಮೆರಳ್ಳಿ ವೆಂಕಟೇಶ್ ಮಾತನಾಡಿ, ನರೇಂದ್ರ ಮೋದಿ ಅವರು ಸತತ 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿರುವುದು ಸಂಭ್ರಮ ತಂದಿದೆ. ಈ ಹಿನ್ನೆಲೆಯಲ್ಲಿ ಕೊಮ್ಮೆರಳ್ಳಿ ಗ್ರಾಮದಲ್ಲಿ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸುವುದನ್ನು ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಎಲ್ಇಡಿ ಸ್ಕ್ರೀನ್ ಮೂಲಕ ವೀಕ್ಷಿಸಿ ಸಂತಸಪಟ್ಟಿದ್ದಾರೆ ಅಂತ ಹೇಳಿದರು. ಕೊಮ್ಮೆರಳ್ಳಿ ಗ್ರಾಮದಲ್ಲಿ ಮೋದಿಜಿಯವರು ಸತತವಾಗಿ 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಸಂಭ್ರಮಾಚರಣೆಯನ್ನು ನಮ್ಮ ಗ್ರಾಮಸ್ಥರು, ಬಿಜೆಪಿ ಕಾರ್ಯಕರ್ತರು, ಜೆಡಿಎಸ್ ಕಾರ್ಯಕರ್ತರು, ಮೋದಿ ಅಭಿಮಾನಿಗಳು, ವಿಶೇಷವಾಗಿ ಮೋದಿ ಅಭಿಮಾನಿಗಳು ಎಲ್ಲರೂ ಸೇರಿ ತುಂಬ ದೊಡ್ಡ ಸಂಭ್ರಮಾಚರಣೆಯನ್ನು ಮಾಡೋದಲ್ಲದೆ ಬಿಜೆಪಿ ಮುಖಂಡ ವಿವೇಕ್ ಮಾತನಾಡಿ, ನಮ್ಮೆಲ್ಲರ ಸಂಕಲ್ಪದಂತೆ ಭಾರತದಲ್ಲಿ ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಿಯಾಗಬೇಕು ಮತ್ತು ನಮ್ಮ ನೆಚ್ಚಿನ ನಾಯಕರಾದ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವ ಸಂಪುಟದ ಸಚಿವರಾಗಬೇಕೆಂಬ ಆಶಯ ಈಡೇರಿರುವುದು ಸಂತಸ ತಂದಿದೆ ಅಂತ ಹೇಳಿದರು. ಏನು ನಮ್ಮೆಲ್ಲರ ಸಂಕಲ್ಪ ಆಗಿತ್ತು, ಭಾರತದಲ್ಲಿ ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು, ನಮ್ಮ ನೆಚ್ಚಿನ ನಾಯಕರಾದಂಥ ಕುಮಾರಸ್ವಾಮಿ ಅವರು ಆ ಕೇಂದ್ರ ಸಂಪುಟದ ಸಚಿವರಾಗಬೇಕು ಅನ್ನುವಂಥ ಒಂದು ಮಹದಾಸೆ ಇತ್ತು. ಅದು ಇವತ್ತು ಈಡೇರಿದಂತಾಗಿದೆ. ಮಂಡ್ಯ ಜನ ಬಹುಮತದಿಂದ ಅವ್ರನ್ನ ಹೆಚ್ಚಿನ ಬೆಂಬಲ ಸೂಚಿಸಿ ಆಯ್ಕೆ ಮಾಡಿರೋದ್ರಿಂದ ಇವತ್ತು ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿರುವಂಥದ್ದು ಕುಮಾರಣ್ಣನವರು. ಸಂದರ್ಭದಲ್ಲಿ ಮುಖಂಡರಾದ ಭೀಮೇಶ್ ಜವರೇಗೌಡ, ಚಾಮರಾಜು, ಭರತ್, ಸುಜೇಂದ್ರ, ಸತೀಶ್ ಕುಮಾರ್, ಸಚಿನ್ ಭಾಗವಹಿಸಿದರು. 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅಧಿಕಾರ ಸ್ವೀಕಾರ ಮಾಡಿದ ಹಿನ್ನೆಲೆಯಲ್ಲಿ ಮದ್ದೂರು ಪಟ್ಟಣದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತು. ಮದ್ದೂರು ಪಟ್ಟಣದ ಟಿಬಿ ವೃತ್ತದಲ್ಲಿ ಜಮಾವಣೆಗೊಂಡ ಕಾರ್ಯಕರ್ತರು ನಂತರ ಪಟಾಕಿ ಸಿಡಿಸಿ ಸಂಭ್ರಮವನ್ನು ಆಚರಿಸಿದರು. ಪ್ರಧಾನಮಂತ್ರಿಗಳಾಗಿ ಮೋದಿಯವರು ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಮದ್ದೂರು ಪಟ್ಟಣದಲ್ಲೂ ಕೂಡ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಮದ್ದೂರು ಪಟ್ಟಣದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಮದ್ದೂರು ಪಟ್ಟಣದ ಟಿಬಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ದಾರೆ. ಬಿಜೆಪಿ ಮುಖಂಡ ಎಸ್ಪಿ ಸ್ವಾಮಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಜೈಕಾರಕ್ಕೆ ಹೋಗಿ ಸಂಭ್ರಮ ಮಾಡಿದ್ದಾರೆ. ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಈ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಜೊತೆಯಲ್ಲಿ ನಮ್ಮ ಜಿಲ್ಲೆಯ ಮಾಜಿ ಮುಖ್ಯಮಂತ್ರಿಗಳು ಈ ಸಾಲಿ ಅತಿ ಹೆಚ್ಚು ಬಹುಮತದಿಂದ ನಮ್ಮ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ನಿನ್ನೆ ದಿವಸ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಯ ಅವಕಾಶವನ್ನು ಮೋದಿಜಿಯವರು ಕೊಟ್ಟಿದ್ದಾರೆ. ಇವತ್ತು ಆ ಸಂದರ್ಭವನ್ನು ನನ್ನ ತಾಲೂಕಿನ ಎಲ್ಲ ಕಾರ್ಯಕರ್ತ ಬಂಧುಗಳು, JDS ಮತ್ತು BJP ಕಾರ್ಯಕರ್ತ ಬಂಧುಗಳು ಒಗ್ಗಟ್ಟಿನಿಂದ ಸಂಭ್ರಮಾಚರಣೆಯನ್ನು ಮಾಡಿ ಇವತ್ತು ಶುಭವನ್ನು ಕೋರುತ್ತಿದ್ದೇವೆ. ಮುಂದಿನ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲೂ ಕೂಡ ಮೈತ್ರಿ ಮುಂದುವರಿಸಿ ಅಂತ ವರಿಷ್ಠರನ್ನ ಕೇಳಿಕೊಂಡಿದ್ದಾರೆ. ಅದರಂತೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮುಂದುವರಿಯುತ್ತೆ. ಮುಂದೆ ನಮ್ಮ ದೇಶ ಹಾಗೂ ರಾಜ್ಯ ಮತ್ತಷ್ಟು ಅಭಿವೃದ್ಧಿ ಕಾಣಲಿದೆ ಅಂತ ಬಿಜೆಪಿ ಮುಖಂಡರು ತಮ್ಮ ಹೇಳಿಕೆ ತಿಳಿಸಿದ್ದಾರೆ. ಏನು ಮುಂದೆ DP ಎಲೆಕ್ಷನ್ಗಳು, ಪಂಚಾಯತಿ ಎಲೆಕ್ಷನ್ ಆಗ್ಬೋದು, ಎಲ್ಲ ಎಲೆಕ್ಷನಲ್ಲೂ ಇದೇ ರೀತಿ ಹೊಂದಾಣಿಕೆ ಮಾಡಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲೂ ಸಹ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಾ, ಈಗ ನಮ್ಮ ಭಾಗಕ್ಕೆ ಇನ್ನೂ ಹೆಚ್ಚು ಶಕ್ತಿ ಬರುತ್ತೆ, ಇನ್ನೂ ಅಭಿವೃದ್ಧಿ ಕೆಲಸಗಳು ಮುಂದೆ ಆಗುತ್ತೆ ಅಂತ ಹೇಳ್ತಾ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾರೆ. ಕೇರ್ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ದೊಡ್ಡನಕಟ್ಟೆ ಬಸವೇಶ್ವರ ಕೃಪಪೋಷಿತ ನಾಟಕ ಮಂಡಳಿ ವತಿಯಿಂದ ದಿವಂಗತ ವಿ.ಡಿ. ದೇವೇಗೌಡ, ದಿವಂಗತ ಪರಶುರಾಮೇಗೌಡ ಹಾಗೂ ಚೆಲುವೇಗೌಡ ಸ್ಮರಣಾರ್ಥ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಡಾಲು ರವಿ, ಸಮರ ಸೇವಕರಾದಂಥ RTO ಮಲ್ಲಿಕಾರ್ಜುನ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದಾರೆ. ಕೇರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿ ದೊಡ್ಡನಕಟ್ಟೆ ಬಸವೇಶ್ವರ ಕೃಪಪೋಷಿತ ನಾಟಕ ಮಂಡಳಿ ವತಿಯಿಂದ ದಿವಂಗತ ದೇವೇಗೌಡ, ದಿವಂಗತ ಪರಶುರಾಮೇಗೌಡ ಹಾಗೂ ದಿವಂಗತ ಚೆಲುವೇಗೌಡ ಸ್ಮರಣಾರ್ಥ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಪೌರಾಣಿಕ ನಾಟಕದ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಮನ್ಮೂಲ ನಿರ್ದೇಶಕ ಡಾಲು ರವಿ, ಮನರಂಜನೆ ಹಾಗೂ ಸಮಯ ಕಳೆಯಲು ಪೌರಾಣಿಕ ನಾಟಕಗಳನ್ನು ನೋಡುತ್ತಿದ್ದೇವೆ. ಆದರೆ ಗ್ರಾಮೀಣ ಭಾಗಗಳಲ್ಲಿ ಪೌರಾಣಿಕ ನಾಟಕಗಳು ಇಂದಿಗೂ ಭಕ್ತಿ ಮತ್ತು ಭಾವನೆ ಸಂಕೇತವಾಗಿವೆ ಅಂತ ಹೇಳಿದರು. ಸಾಧ್ಯವಾದರೆ ಇವತ್ತೊಂದು ದಿವಸ ಜಾಗರಣೆ ಅಂತ ತಿಳ್ಕೊಂಡು
ದೊಡ್ಡ ಗಂಟೆ ದಿನ ನಾಟಕ ಆಡೋದಿಲ್ಲ, ವರ್ಷಕ್ಕೊಂದು 2 ವರ್ಷಕ್ಕೊಂದು ನಾಟಕ ಆಡ್ತಾರೆ. ಹಂಗಾಗಿ ಇವತ್ತು ಒಂದ್ ದಿವಸ ನೀವೆಲ್ಲ ಇಲ್ಲಿ ಕೂತಿದ್ರೆ ಏನ್ ಎದುರುಗಡೆ ನೀವು ಕಾಣ್ತಾ ಇದೀರಿ, ಜನ ಇದ್ರೆ ಇಲ್ಲಿ ಪಾತ್ರ ಮಾಡೋರಿಗೆ ಅನುಕೂಲ ಆಗ್ತದೆ. ಯಾಕಂದ್ರೆ ಖುಷಿ ಬರ್ತದೆ, ಇನ್ನೂ ಚೆನ್ನಾಗಿ ನಾನು ನಿಮ್ ಮುಂದೆ ಪ್ರದರ್ಶನ ಮಾಡಬೇಕು ಅಂತ ಅನ್ಕೊಂಡು ಮಾಡ್ತಾರೆ. ಅದಕ್ಕೆ ಸಹಕಾರವಾಗಿ ನೀವು ಕೂತು ಅವರು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಸಮಾಜ ಸೇವಕರು ಹಾಗೂ ಆರ್ಟಿಒ ಸಂಘದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಮಾತನಾಡಿ, ಕೇರ್ಪೇಟೆ ತಾಲೂಕಿನಲ್ಲಿ ಕಲೆಗೆ ಗೌರವ ನೀಡುತ್ತಿರುವುದು ಸಂತಸ ವಿಷಯವಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಾಟಕ ಪ್ರದರ್ಶನ ನೀಡುತ್ತಿರುವ ತಾಲೂಕು ಇದ್ದರೆ ಅದು ಕೇರ್ಪೇಟೆ ತಾಲೂಕು ಅಂತ ಹೆಮ್ಮೆಯಿಂದ ಹೇಳಿದರು. ಗದನಕಟ್ಟೆ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯವರ ವತಿಯಿಂದ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಸುಂದರ ಪೌರಾಣಿಕ ನಾಟಕನ ಆಯೋಜನೆ ಮಾಡಿ ಇದೀಗ ತಾನೇ ವಿದ್ಯುಕ್ತವಾಗಿ ಗಜಮುಖನ ಪ್ರಾರ್ಥನೆ ಮಾಡಿ ಯಾವುದೇ ವಿಘ್ನಗಳು ಬರದಂತೆ ನಿರ್ವಿಘ್ನವಾಗಿ ಕಾರ್ಯಕ್ರಮ ಮೂಡಿಬರಲಿ ಅಂತ ಈಗ ತಾನೇ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಸ್ನೇಹಿತರುಗಳು ಆದಂಥ ಮಹೇಶ್ ಅಣ್ಣ ಮತ್ತು ರವಿ ಅಣ್ಣವರೇ, ಸುಮಾರು 3-4 ತಿಂಗಳುಗಳಿಂದ ಕಲಾವಿದರು ನಾಟಕವನ್ನು ಅಭ್ಯಾಸ ಮಾಡಿ ನಿಮ್ಮ ಮುಂದೆ ಪ್ರದರ್ಶನ ಮಾಡಲು ಉತ್ಸುಕರಾಗಿದ್ದ ಸಂದರ್ಭದಲ್ಲಿ ಕಲಾಭಿಮಾನಿಗಳು ಈ ಸಂದರ್ಭದಲ್ಲಿ ಪುರಸಭಾ ಹಿರಿಯ ಸದಸ್ಯರಾದ ಕೆಬಿ ಮಹೇಶ್, ಅರಳುಕುಪ್ಪೆ ಮೋಹನ್, ಕಾಂತರಾಜೇಗೌಡ, ಹರೀಶ್, ಕಿರಣ್, ಮಹೇಶ್ ಸೇರಿದಂತೆ ಇತರರಿದ್ದರು. ಮಂಡ್ಯದ ಸಾಯಿ ನವೋದಯ ತರಬೇತಿ ಕೇಂದ್ರದ ಆಶ್ರಯದಲ್ಲಿ ಶ್ರೀ ಸಾಯಿ ನವೋದಯ ಸಭಾಂಗಣದಲ್ಲಿ ಚಿಂತನ ಮಂಥನ ಹಾಗೂ ಪ್ರೇರಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದ ಬಗ್ಗೆ ವರದಿಯಾಗಿದೆ. ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಸಾಯಿ ನವೋದಯ ತರಬೇತಿ ಕೇಂದ್ರದ ಆಶ್ರಯದಲ್ಲಿ ಶ್ರೀ ಸಾಯಿ ನವೋದಯ ಸಭಾಂಗಣದಲ್ಲಿ ಚಿಂತನ ಮಂಥನ ಹಾಗೂ ಪ್ರೇರಣಾ ಕಾರ್ಯಕ್ರಮ ನಡೆದಿದೆ. ಕದಂಬ ಸೈನ್ಯದ ರಾಜ್ಯಾಧ್ಯಕ್ಷರಾದ ಬಿ. ರಮೇಶ್ ಮಾತನಾಡಿ, ದೇಶದಲ್ಲಿ ವಿದ್ಯಾವಂತರಿಂದ ಅನ್ಯಾಯವಾಗುತ್ತಿದೆ. ಅದರಿಂದ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕಲಿಸಬೇಕು ಅಂತ ಹೇಳಿದರು. ಇಬ್ಬರಿಗೂ ಒಡಂಬಡಿಕೆ. ಈಗ ನಮ್ಮ ವೇದಿಕೆ ಮೇಲೆ ಕೇಶವ ಮೂರ್ತಿಗಳು ಭಾಳ ಗಂಭೀರವಾದ ವಿಚಾರ ಹೇಳೋದು. ನಮ್ಮ ದೊಡ್ಡ ಫ್ಯಾಮಿಲಿ ರಾಂಪುರದಲ್ಲಿ ಒಂದು ದೇವಸ್ಥಾನ ಇದೆ, ಆ ಸಂಸ್ಕಾರವಂತರು ಅವರು ಅದನ್ನು ವಿಚಾರವನ್ನು ಹೇಳೋದು. ನಮ್ಮ ಪತ್ರಿಕೆಯಲ್ಲಿ ಇವ್ರದ್ದೊಂದು ಜಾಹೀರಾತು ಹಾಕಿದ್ವಿ ಇವತ್ತು, ಚಿಂತನ ಮಂಥನ ವಿಚಾರ. ನನಗೆ ರಾತ್ರಿ ದೂರವಾಣಿ ಮಾಡಿ, ಸರ್ ನವೋದಯ ಅಂತ ಕೇಳಿದ್ದೀನಿ, ನಮ್ಮ ಮಕ್ಕಳನ್ನು ಸೇರಿಸ್ಬೇಕಾದ್ರೆ ನಮಗೆ ದೂರವಾಣಿ ನಂಬರ್ ಇಲ್ಲ, ಕೊಡಿ, ಭಾಳ ಖುಷಿಯಾಗತ್ತೆ ಅನ್ನುವಂಥದ್ದು ನನಗೆ. ನಾನೇನು ತಮಾಷೆಗೆ ಅಂತ ಭಾಳ ಜವಾಬ್ದಾರಿತ್ವಾಗಿ ನಡ್ಕೊಂಡ್ರು. ಹೇಳಿದ್ರು ಇನ್ನೂ ಒಬ್ಬರು ವರದಾ MP ಅಂತ ಅವರು ದೂರವಾಣಿ ಮಾಡಿ ಅವರು ಕೇಳಿದ್ರು. ಅಂದರೆ ಈ ನವೋದಯ ಅನ್ನೋದು ಇವರು ವಿಚಾರ ಇಲ್ಲಿ ಮಾಡ್ತಾರೆ, ನವೋದಯ ತರಗತಿ ಅನ್ನೋದು ಭಾಳಷ್ಟು ಜನಕ್ಕೆ ಇವಾಗ ಗೊತ್ತಿದೆ. ಆದರೆ ಒಂದು ಆಹ್ವಾನ ಪತ್ರಿಕೆ ಭಾಳಷ್ಟು ಕೆಲಸವನ್ನು ಮಾಡಿಸು ಅಂತ ಹೇಳಿದ್ರೆ ಈ ಸಂಸ್ಥೆ ಬಗ್ಗೆ ನೀವಿಟ್ಟಿರುವಂಥ ಕಾಳಜಿ, ನೀವಿಟ್ಟಿರುವಂಥ ತಂದೆ ತಾಯಿಗಳಿರುವಂಥ ಕಾಳಜಿ ಅದಕ್ಕೆ ಭಾಳ ಮೌಲ್ಯಯುತವಾದದ್ದು ಅಂತ ನನ್ನ ಮನಸ್ಸು, ನಾನು ಅವಾಗ ರಾತ್ರಿ ತಿಳ್ಕೊಂಡಿದ್ದೆ. ರಾಮನಗರದ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ KP ಬಾಲು ಮಾತನಾಡಿ, ಪೋಷಕರು ಮಕ್ಕಳನ್ನು ಸಂಸ್ಕಾರವಂತನಾಗಿ ಬೆಳೆಸಬೇಕು, ದೇಶದ ಉತ್ತಮ ನಾಗರಿಕರನ್ನಾಗಿ ಮಾಡಬೇಕು ಅಂತ ಹೇಳಿದರು. ಏಕಾಗ್ರತೆ ಇರಬೇಕು, ಆ ಏಕಾಗ್ರತೆಯಿಂದ ವಿಷಯವನ್ನು ಕಲಿಯಬೇಕು. ಅದರಿಂದ ಆ ರೀತಿ ವಿಷಯವನ್ನು ಕಲಿತಾಗ ನಿಮ್ಮಲ್ಲಿ ಒಬ್ಬ ವಿಜ್ಞಾನಿ ಹುಟ್ಟಬಹುದು, ನಿಮ್ಮಲ್ಲಿ ಒಬ್ಬ ಒಂದು ಆವಿಷ್ಕಾರವನ್ನು ಸೃಷ್ಟಿ ಮಾಡಬಹುದು. ಅದನ್ನು ಮಾಡಬೇಕು ಅಂದರೆ ನೀವು ಕಲಿಯುವ ವಿಚಾರದಲ್ಲಿ ಬಹಳ ಅತ್ಯಂತ ಗಹನವಾಗಿ ಒಳಗಡೆ ಹೋಗಿ. ಆ ನಿಟ್ಟಿನಲ್ಲಿ ನಾನು ನನಗೂ ವಿದ್ಯಾರ್ಥಿ ಆಗಿದ್ರು ಅವರು, ಇಲ್ಲಿ ನಿಮ್ಗೆ ಪಾಠ ಮಾಡ್ತಾ ಇರ್ತಕ್ಕಂಥ ಮಂಜುಳಾರವರು, ಅವರ ದೃಷ್ಟಿಯಲ್ಲಿ ಯಾಕೆ ನಾನು ಯಾಕೆ ಅವ್ರನ್ನ ಕೆಲವು ಸಲ ಅಪ್ರಿಷಿಯೇಟ್ ಮಾಡ್ತಾ ಇರ್ತೇನೆ. ಏನು ಸಬ್ಜೆಕ್ಟು ಚೇಂಜಸ್ ಆಗ್ತಾ ಇರುತ್ತೆ, ಸಿಲೆಬಸ್ ವ್ಯತ್ಯಾಸ ಆಗ್ತಾ ಇರುತ್ತೆ, ಅಪ್ಡೇಟ್ ಆಗ್ತಾ ಇರುತ್ತೆ. ಅಪ್ಡೇಟ್ ಆಗ್ತಾ ಇರೋ ಜೊತೆಗೆ ಟೀಚರ್ ಆದರೂ ಅಷ್ಟೇ ಅಪ್ಡೇಟ್ ಆಗ್ತಾ ಇರ್ತಾರೆ, ಚಾಲೆಂಜ್ಗಳು ಅಕ್ಸೆಪ್ಟ್ ಮಾಡ್ತಾ ಇರ್ತಾರೆ, ಹೊಸ ತಂತ್ರಜ್ಞಾನಕ್ಕೆ ಓಪನ್ ಆಗ್ತಾ ಇರ್ತಾರೆ, ಹೊಸ ಸಿಲೆಬಸ್ಗಳನ್ನ ಓದ್ತಾ ಇರ್ತಾರೆ. ಆ ದೃಷ್ಟಿನಲ್ಲಿ ನಾನು ಅವರು ಭಾಳ ಇಷ್ಟಪಡೋದೇನೆಂದರೆ, ನೀವು ಒಳ್ಳೆಯ ಜಾಗದಲ್ಲಿ ನಿಮ್ಮ ಮಕ್ಕಳನ್ನ ಸೇರಿಸಿದ್ದೀರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಶ್ರೀರಂಗಪಟ್ಟಣದ ಪರಿವರ್ತನಾ ಕಾಲೇಜಿನ ಅಧ್ಯಾಪಕ ಕೇಶವಮೂರ್ತಿ ಮಾತನಾಡಿ, ಸಂಸ್ಕೃತಿ, ಸಂಸ್ಕಾರ, ಸದ್ವಿಚಾರ ಮಕ್ಕಳಲ್ಲಿರಬೇಕು.
ಇವಿಲ್ಲದೆ 100ಕ್ಕೆ 100ರಷ್ಟು ಅಂಕ ಪಡೆದರೂ ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳಿದರು. ಒಂದು ಕಿವಿ ಮಾತು ಹೇಳ್ತೇನೆ, ನಿಮ್ಮ ಆಸೆ, ನಿಮ್ಮ ಮಕ್ಕಳ ಬಗ್ಗೆ ಇರ್ತಕ್ಕಂಥ ಕಾಲೇಜ್ ಬಗ್ಗೆ ನನಗೆ ಬಹಳ ವಿಶೇಷವಾದಂಥ ಗೌರವ ಇದೆ. ಆದರೆ ಮಕ್ಕಳಿಗೆ 8 ಗುಣಗಳನ್ನು ಚಿಕ್ಕ ವಯಸ್ಸಲ್ಲೇ ಕಲಿಸ್ಕೊಟ್ಬಿಡಿ. ಯಾಕೆ ಮಾತು ಹೇಳ್ತೀನಿ ಅಂದರೆ, 3 ವರ್ಷದ ಬುದ್ಧಿ 100 ವರ್ಷದ ತನಕ. ನೀವು 3 ವರ್ಷದಲ್ಲಿ ಏನು ಹೇಳ್ಕೊಡ್ತೀರೋ ಅದು 100 ವರ್ಷದ ತನಕ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ದೆ. ಗಿಡದಲ್ಲೇ ನಾವು ಬೆಂಡ್ ಮಾಡೋಕ್ಕಾಗಿಲ್ಲ ಅಂದರೆ ಮರ ಆದಮೇಲೆ ಬಗ್ಸೋದಕ್ಕೆ ಆಗೋದಿಲ್ಲ. ಬೆಳೆಯುವ ಸಿರಿ ಮೊಳಕೆಯಲ್ಲಿ. ನಿಮ್ಗೆ ಗೊತ್ತಾಗುತ್ತೆ ನನ್ನ ಮಗ ಹೇಗಿದ್ದಾನೆ ಅಂತ. ಬೀದಿ ಮಕ್ಕಳು ಬೆಳೀತವೆ, ಕೋಣೆ ಮಕ್ಕಳು ಕೊಳೀತವೆ ಅಂತ. ಬೀದಿ ಮಕ್ಕಳು ಅಂದರೆ ತಂದೆ ತಾಯಿ ಗೊತ್ತಿಲ್ಲ, ಅನಾಥಾಶ್ರಮದಲ್ಲಿ ಇರ್ತಾರೆ, ಯಾರೋ ಅವ್ರಿಗೆ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಪ್ರತಿಭೆ ಇರುತ್ತೆ. ನಿಮ್ಮ ಮಕ್ಕಳಿಗೆ ಏನು ಎಲ್ಲ ರೀತಿ ಸವಲತ್ತು ಕೊಡ್ತೀರಿ, ನಮ್ಮ ಮಕ್ಕಳು ದೌಲತ್ತು ಕೂಡ ಅಷ್ಟೇ ಜಾಸ್ತಿ ಆಗಿದೆ. ಕಾರ್ಯಕ್ರಮದಲ್ಲಿ ಶಿಕ್ಷಕಿ ಮಂಜುಳಾ, ರವಿ, ನಲ್ಲಳ್ಳಿ ರವಿ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಲಿಗೆ ಪ್ರೋತ್ಸಾಹಧನ ವಿಳಂಬಕ್ಕೆ ತೀವ್ರ ಆಕ್ರೋಶ. ರೈತರು, ಕನ್ನಡ ಪರ ಸಂಘಟನೆಗಳಿಂದ ಮುನ್ಮುಂದೆದುರು ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ. 3ನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾಗಿ ಶ್ರೀ ಕುಮಾರಸ್ವಾಮಿ ಪದಗ್ರಹಣ ಹಿನ್ನೆಲೆ ಮಂಡ್ಯ ಜಿಲ್ಲೆಯಾದ್ಯಂತ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ. ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಸಿಹಿ ವಿತರಿಸಿದ ಕಾರ್ಯಕರ್ತರು. ಸಾಧಕರಿಗೆ ಸನ್ಮಾನ, ಪ್ರತಿಭಾ ಪುರಸ್ಕಾರ, ಕೃತಿ ಬಿಡುಗಡೆ ಸಮಾರಂಭ ಯಶಸ್ವಿ. ಅಪರ ಜಿಲ್ಲಾಧಿಕಾರಿಗಳಿಂದ ಸಮಾರಂಭಕ್ಕೆ ಚಾಲನೆ. ಶಿಕ್ಷಣ ಎನ್ನುವುದು ದೈವಿಕ ಸಂಗತಿ ಎಂದ ಡಾಕ್ಟರ್ ಎಚ್ ಎಲ್ ನಾಗರಾಜು. ಡಾಕ್ಟರ್ ಬೆಸಗರಳ್ಳಿ ರಣ್ಣ ಕಥಾ ಸಂಕಲನ ಪ್ರಶಸ್ತಿ ಪ್ರದಾನ ಹಾಗೂ ಓರೆಗಲ್ಲು ಕೃತಿ ಬಿಡುಗಡೆ. ರಾಜಕಾರಣಿಗಳು ಎಂದಿಗೂ ತಪ್ಪು ಮಾಡಬಾರದು ಎಂಬುದು ರಾಮಣ್ಣ ಅವರವಾಗಿತ್ತು ಎಂದ ಪ್ರೊಫೆಸರ್ ಕಾಳೇಗೌಡ ನಾಗವಾರ. ಸಮಾಜ ನಿರ್ಮಾಣವಾಗಬೇಕೆಂಬ ಕನಸು ಕಂಡಿದ್ರು ಎಂದ ಐಜಿಪಿ ರವಿಕಾಂತೇಗೌಡ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.